ಇದ್ದ ನರಕ ನನಗ ಅದುವೇ ಸ್ವರ್ಗ ಆಗ್ತದ. ಅಕಸ್ಮಾತ್ ನೀನಿಲ್ಲದ ಸ್ವರ್ಗ ತಗೊಂಡು ನಾನೇನ್ ಮಾಡಕ್ಕಿದೀನಿ, ಎಲ್ಲಿ ಕಷ್ಟ ಇರ್ತದ ಅಲ್ಲಿ ಸದಾವಕಾಲ ನಿನ್ನ ನೆನವಿರ್ತದ, ನೀ ಅಲ್ಲಿ ವಾಸ ಮಾಡ್ತೀಯ. ಅದಕ್ಕೆ ನನಗೆ ಕಷ್ಟ ಬೇಕು ಅಂತಕ್ಕಂಥದನ್ನು ಬೇಡ್ಕೊತಾರೆ. ಅದಕ್ಕೆ ಈ ಬದುಕು ಪುಣ್ಯಾತ್ಮರೇ ನಮಗೆ ನಿಸರ್ಗ ನೀಡಿದ ಅಪರೂಪದ ಕೊಡುಗೆ ಅಂತ ಹೇಳ್ತಾರೆ. ಎದರ ಸಲುವಾಗಿ? ಮೂಲ ಉದ್ದೇಶ ಏನಂತಕ್ಕಿದ್ರೆ ಪರಮ ಶಾಂತಿಯನ್ನು ಪಡೆಯುವ ಸಲುವಾಗಿ, ಪರಮ ಶಾಂತಿಯನ್ನ ಕರುಣಿಸುವ ಸುವರ್ಣ ಅವಕಾಶವನ್ನ ದೇವರು ನಮಗೆ ಕರುಣಿಸಿ ಕೊಟ್ಟಾನ. ಹೌದಿಲ್ಲ? ಇವೆಲ್ಲ ಪಡಿಬೇಕಾಗಿತ್ತು. ಇಲ್ಲಿ ಮುಂದುವರೆ ಹೋಗೋಣ, ಮುಂದ್ಸರ್ರಿ ಕಡೆ. ನಿಮ್ಗಾಗಿ ಎಷ್ಟು ಚಲೋ ಆಶಾರ ಅವ್ರು. ನನಗೆ ಹಿಂಗ ಹಾಸ್ಯ ಕೊಲ್ಲಾರಣ ನಮ್ ತೆಲಂದೆಲ್ಲ ಕೊಲ್ಲ ಆಗಿರ್ತೈತಿ. ಮುಂದ್ಸರ್ರಿ, ಅದಕ್ಕೊಂದ್ 5 ಇಷ್ಟ ಟೈಮ್ ತಗೋಬೇಡ್ರಿ. ಮತ್ತೆ ಚೆನ್ನ ಕಾರ್ಡ್ ಕೊಡಾಗ ಬಸ್ ಹೆತ್ತಾಗ ಮುಂದೆ ಹತ್ತಿರಿ, ನಿಮ್ ಪ್ರವಚನ ಕೇಳಾಗ ಹಿಂದಿರ್ತೀವಿ. ಹೌದು, ಏನಾರ ಕೇಳ್ರಿ ಮುಂದಿದ್ದವ್ರಿಗೆ ಬರ್ಲಿ ಅಂದಾಗ. ಒಟ್ಟೆ ನೀವ್ ಯಾರ ಬರ್ರಿ, ದರ್ಶನಕ್ಕೆ ಆಮೇಲೆ ಹೋಗಕ್ರಿ. ಬಂದ ತಕ್ಷಣ ಕುರ್ಚಿ ಇದ್ದಲ್ಲಿ ಕೂತ್ ಬಿಡ್ರಿ, ಖಾಲಿ ಇದ್ದಲ್ಲಿ ಕೂತ್ ಬಿಡ್ರಿ. ಆ ದೇವಿ ಇಲ್ಲೇ ಬಂದಾಳಿಗೆ. ಈಗ ಎಲ್ಲಿದ್ರಿ ನೀವು? ಮಲಾಬದಾಗ ಅದ್ರಿ? ಎಲ್ಲಿದ್ರಿ? ಮಲಾಬದಾಗ ಎಲ್ಲಿ ನೀವು? ಇಲ್ಲಿ ಭಗವಂತನ ಜಗನ್ಮಾತೆ ಚಿಂತನ ನಡೆದ, ಇದಕ್ಕೆ ಸ್ವರ್ಗ ಅಂತ ಕರೀತಾರ. ಇನ್ನೊಂದಿಷ್ಟು ಬಿಟ್ಟು ಹೊರಗೆ ಊರು ಸಾವಿರ ಮಾತಾಡ್ತೀರ, ಅದಕ್ಕೆ ನರ್ಕ ಅಂತ ಕರೀತಾರ. ಅದಕ್ಕೆ ತಾಯಿ ಇಲ್ಲೇ ಬಂದಾಳ. ನಾನೇನ್ ಹೇಳಾಕತ್ತೀನ್ರಿ, ಏನ್ ಹೇಳಾಕತ್ತೀನ್ರಿ? ಜೇವರ್ಗಿ ತಾಲೂಕು ರಾಸನಿಗೆ ಹೋಗಿ ಹಿಂಗ ಲಯ ಮಾಡಿ ಪ್ರವಚನ ಹೇಳ್ತಿದ್ದೀವಿ. ಕರೆಂಟ್ ಹೋಗಿಬಿಟ್ಟು, ಕರೆಂಟ್ ಹೊಳ್ಳಿ ಬಂತ. ಖರೆ ನನ್ನ ತಲೆನ ವಿಷಯ ಬರ್ಲಿಲ್ಲ, ಎಲ್ಲಿ ಬಿಟ್ಟಿನಂತೆ. ಯಪ್ಪ ಯಾರು ಹೇಳ್ತೀರಿ ಅನ್ನೋದು ಕೇಳಿನ. ಎಲ್ಲರೂ ಸುಮ್ಮ ಕೂತಿರು. ಮೂಲ್ಯಾಗೊಬ್ಬ ಕಾಕ ಯಜ್ಞತ್ ನಿಂಗಪ್ಪ ಸಕರು ಅಂತ. ಅಪ್ಪಗಳ ನೀವು ಬಿಟ್ಟು ವಿಷಯ ನಿಮಗ ಗೊತ್ತಿಲ್ಲ, ನಮಗೇನ್ ಹೇಳಕ್ ಬಂದ್ರೆ ಹೋರ್ ನಿಮ್ ಊರಿಗೆ ಅಂದ್ಬಿಟ್ಟು. ಹಂಗೇನ್ ನಿಂಗಪ್ಪ ಸೌಕರ್ಯ ಅನ್ನಂಗಿಲ್ಲ. ಅದಕ್ಕೆ ಬಂಧುಗಳೇ, ಏನು ಅಂತ ಕೇಳಿದ್ರೆ ನಾವೆಲ್ಲರೂ ಭಗವಂತನಂತ ಬೇಡ್ಕೊಳಕ್ ಹೊಂಟಿದೀವಿ. ನಮಗ ಮಗುವಿನಂತ ಮನಸ್ಸು ಬೇಕಾಗ್ಯದ. ಯಾರಲ್ಲಿ ಮಗುವಿನಂತ ಮನಸ್ಸು, ಮಗುವಿನಂತ ಹೃದಯ ಇರ್ತದ, ಅಲ್ಲಿ ದೇವರ ವಾಸ ಇರ್ತದ. ಬಹಳ ದೊಡ್ಡ ಶ್ರೀಮಂತರದಿರಿ, ಗೌಡ್ರದರಿ, ಹೌದಿಲ್ರಿ? ಆ ನಿಮ್ ಕೂಸಿಗೆ ಬಂಗಾರ ತೊಟ್ಲ ತಂದು ಕಟ್ಟಿರಿ. ಅದಕ್ಕೇನ್ ಗೊತ್ತೇನ್ರಿ ಇದು ಬಂಗಾರದ ಐತಿ ಅಂತ ಹೇಳಿ? ಬಾಳ ಅದ್ರಾಗ ಒಂದಿಷ್ಟು ಅನುಕೂಲಸ್ಥರದಾರ, ಅವ್ರೊಂದಿಷ್ಟು ಕಟ್ಟಿಗೆ ತೊಟ್ಲ ಮಾಡಿ ತಂದು ಕಟ್ಟ್ಯಾರ. ಅದಕ್ಕೇನ್ರ ಗೊತ್ತೈತೇನ್ರಿ ಕಟ್ಟಿಗೆದೈತಿ ಅಂತ ಹೇಳಿ? ಬಂಧುಗಳೇ, ಈ ರಸ್ತೆ ಮೇಲೆ ಜೀವನ ಮಾಡ್ತಿರ್ತಾರ. ನೀವು ಏನಂತೀರಿ, ಗಬಾಳಿ ತೋಡ್ನಿ ಅಂತ ಕರಿತಿರ್ಲಿ. ಅಲ್ಲಿ ಪುಣ್ಯಾತ್ಮರು ಒಂದು ಗಿಡಕ್ಕ ಅದು ಜೋಳಿಗೆ ಮಾಡಿರ್ತಾರ. ಆ ಜೋಳಿಯಾಗ ಕೋಶಿನ ಒಗದಿರ್ತಾರ. ಆ ಕೋಶಿಗೆ ಇದು ಜೋಳಿಗೆ ಐತಿ ಅಂತ ಗೊತ್ತೈತೇನು? ಬಂಗಾರ ತೊಟ್ಲು ಗೊತ್ತಿಲ್ಲ, ಕಟ್ಟಿಗೆ ತೊಟ್ಲು ಗೊತ್ತಿಲ್ಲ, ಜೋಳಿಗೆನೂ ಗೊತ್ತಿಲ್ಲ. ಕರೆ ಮುಖ್ಯ ಮಗುವಿಗೆ ಏನು ಬೇಕಾಗಿತ್ತ ಕೇಳಿದ್ರೆ ನಿದ್ದೆ ಬೇಕಾಗ್ಯದ. ನೀ ಬಂಗಾರದೊಳಗೆ ಹಾಕಿದ್ರು ಕೂಡ ಮಕ್ಕೋತದ, ಕಟ್ಟಿಗೆ ಒಳಗೆ ಕೂಡ ಹಾಕಿದ್ರು ಮಕ್ಕೋತದ, ಜೋಳಿಗೆ ಕಟ್ಟಿದ್ರೆ ಹಾಕೋತದ. ಬಂಗಾರ, ಜೋಳಿಗೆ, ಕಟ್ಟಿಗೆ ಮುಖ್ಯ ಅಲ್ಲ, ಮಗುವಿನ ನಿದ್ದೆ ಮುಖ್ಯದ. ನಿದ್ದೆ ಮುಖ್ಯದ, ಹೌದಲ್ರಿ? ನೀವು ಉಣ್ತೀರಿ, ನಮ್ಮ ಮಗ ಬಹಳ ಶ್ರೀಮಂತ ಅದನಂತ ಬಂಗಾರ ಚಮಚಲಿ ತಿನ್ನಿಸ್ತೀರಿ. ಇವ್ರ ಮಗ ಬಹಳ ಒಂದಿಟ್ಟು ಮಧ್ಯಮ ಅದನಂತ ಅವನಿಗೆ ಬೆಳ್ಳಿ ಚಮಚಲಿ ತಿನ್ನಿಸ್ತಾರೆ. ಅವ್ರ ಮಗ ಬಹಳ ಬಡವೈತೆ, ಮಣ್ಣಿನ ಮಗಿಲೆ ಕುಡಿಸ್ತಾರ. ತಿನ್ನಿಸು ವಸ್ತು ಒಂದ್ ಹೌದಲ್ರಿ? ತಿನ್ನುವ ವಸ್ತು ಹೌದಲ್ಲ? ಕುಡಿ ಹಾಲು ಒಂದೇ ಪುಣ್ಯಾತ್ಮರೇ. ಬಂಗಾರ ಮುಖ್ಯ ಅಲ್ಲ, ಬೆಳ್ಳಿ ಮುಖ್ಯ ಅಲ್ಲ, ಮಣ್ಣು ಮುಖ್ಯ ಅಲ್ಲ, ತಿಂತಕ್ಕಂತ ಆಹಾರ ಬಹಳ ಮುಖ್ಯದ. ಅದಕ್ಕೆ ನಾವು ಅದನ್ನ ತಿಳ್ಕೋಬೇಕು, ಅಂತದನ್ನು ಪಡ್ಕೋಬೇಕಾಗಿತ್ತ ಮಗುವಿನಂತ ಮನಸ್ಸಿರ್ಬೇಕು. ಮಗು ಮಣ್ಣಾಗ ಆಡ್ತದ, ಹುಯಿಲಾಗ ಉಳ್ಳೆ ಆಡ್ತದ, ಗೊತ್ತೈತೇನು? ಮಳೆ ಬಂತಂದ್ರೆ ಅದ್ರಾಗ ತೊಯ್ಸ್ಕೋತದ, ಆನಂದದಿಂದ ಕುಣಿದಾಡ್ತದ. ಈ ಮಗುವಿನಂತ ಆನಂದ ಮತ್ತೆ ಯಾರಿಗ್ರೆ ಸಿಕ್ಕೈತೇನ್ರಿ? ಈ ಆನಂದವನ್ನು ಪಡಿಬೇಕಾಗಿತ್ತಂದ್ರೆ ಮಗುವಿನಂತ ಮನಸ್ಸಿರ್ಬೇಕು, ಹೃದಯ ಇರ್ಬೇಕು. ಅದಕ್ಕೆ ಪುಣ್ಯಾತ್ಮರೇ, ಲಕ್ಷ್ಮಿಯನ್ನ ನಾವು ಬರಮಾಡಿಕೊಳ್ಳಬೇಕಾಗಿತ್ತಂದ್ರ ನಿಷ್ಕಲ್ಮಶವಾಗಿರತಕ್ಕಂತ ನಿಜಗೊಂಡ್ರು ಬರೀತಾರ ಪುಣ್ಯಾತ್ಮರೇ. ಇಮಲ ಮಾನಸದಿಂ ಸುಭತೀರ್ಥ ಮುಂಟೆ.
ಜಗತ್ತಿನಾಗ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಯಾವ್ದಾರ ಐತಿ ಅನ್ನತ್ತ ಕೇಳಿದ್ರ ಅದು ಎಲ್ಲಿ ಇಲ್ಲ. ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಹೊಂದಿತ್ತಲ್ಲ ಅದುವೇ ನಿಜವಾಗಿರತಕ್ಕಂಥ ಪವಿತ್ರತೆ ತೀರ್ಥ ಅಂತಕ್ಕಂಥದ್ದು ಹೇಳ್ತಾರ. ನಮ್ಮ ಸರ್ ಹೇಳ್ರು, ನಾವು ಕರೆದಾಗ ನಿಮ್ ಮ್ಯಾಲ ಬಹಳ ಪ್ರೀತಿ ಇಟ್ಟಿದೀವಿ, ನೀವೇನು ಕರೆದಾಗ ಬರ್ಬೇಕಂತ ಹೇಳಿದ್ರು. ಒಂದು ಮಾತ ಗುರುಗಳ ಕಡೆ ಒಬ್ಬ ಭಕ್ತ ಬಂದು ನಮಸ್ಕಾರ ಮಾಡಿದಂತ. ಹೇಗಿದೀಪ ಅಂತ ಕೇಳಿದ್ರತ್ತ ಗುರುಗಳು ವೇದಿಕೆ ಮೇಲೆ ಕೂತು ನಮಸ್ಕಾರ ಮಾಡಂಗ. ನೀ ಇಟ್ಟಂಗದೀನಪ್ಪ ಅಂದತ್. ನೀ ಹೆಂಗ್ ಇಟ್ಟಿದಿ ಹಂಗದೀನಿ ಅಂದ್ರತ್ತ. ಮತ್ತೊಮ್ಮೆ ಕೇಳಿರತ್ತ ಗುರುಗಳು, ಆರಾಮದಿ ಅನ್ಪ. ನೀವ್ ಇಟ್ಟಂಗದಿನ, ನಾ ಇಟ್ಟಂಗಿಲ್ಲೋ ನಿನ್ನ ಮನಸ್ಸಿದ್ದಂಗೆ ಇರ್ತತಿ ಅಂತ. ನೀವು ನಮ್ಮ ಮನಸ್ಸಿನಾಗ ನಾನು ಕರಿಬೇಕತ್ ಬಂತಂದ್ರ ಬಂದೇ ಬರ್ತದ, ಕರಿಬಾರ್ದತ್ತ ಬರ್ತಂದ್ರ ಅದ್ ಹೆಂಗ್ ಬರ್ತದ? ಮೊದಲು ನಿಮ್ಮ ಮನಸ್ಸು ಬೇಕು, ಕರಿಬೇಕು ಅಂತಕ್ಕಂಥದ್ದು, ಕೂಡಿಸ್ಬೇಕು ಅಂತಕ್ಕಂಥ ಭಾವ ನಿಮ್ಮಲ್ಲಿ ಬಂತಂದ್ರ ಅದು ಕರ್ಕೊಂಡು ಬರ್ತದ. ಅಕಸ್ಮಾತ್ ನಿಮ್ಮಲ್ಲಿ ಮನಸ್ಸಿನ ಗದ್ದಲ ನಡೆದಿತ್ತಂದ್ರೆ ಕೂಡ್ಸಾಕ್ ಬರಲ್ಲ, ಒಂದು ಜೋಡ್ಸೋದು ಒಂದು ಕಳಿತದ. ಅದಕ್ಕೆ ನಿಜಗೊಂಡು ಹೇಳ್ರು, ವಿಷಮ ಸಂಸಾರವಿದು ಕನಸಂದರಿ. ಒಂದು ಬಿಟ್ಟು ಒಂದು ಜೋಡಿಸ್ಲಕ್ ಹೋದ್ರೆ ಎಂದೂ ಸುದ್ದ ಆಗುದಿಲ್ಲ. ಹೋಗ್ಲಿ, ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರ, ಇದಕ್ಕೆಲ್ಲ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ ಮನಸ್ಸು. ಬಹಳ ಸುಂದರವಾದಂತ ವಚನ ಬರೀತಾರ ಪುಣ್ಯಾತ್ಮರಿ. ಒಬ್ರು ಅಪರೂಪವಾಗಿರ್ತಕ್ಕಂಥ, ಅರಳಿಯ ಮರದ ಮೇಲೆ ಒಂದು ಹಂಶ ಗೂಡವನ್ನು ಕಿತ್ತು ಕಂಡೆ. ಲಕ್ಷ ಕೊಡ್ರಿ. ಅರಳಿಯ ಮರದ ಮೇಲೆ ಒಂದು ಹಂಶ ಗೂಡ ನಿಕ್ಕಿತ್ತು ಕಂಡೆ. ಆ ಗೂಡಿನೊಳಗೊಬ್ಬ ಹೆಂಗಸು ಉಯ್ಯಾಲೆ ಆಡುತ್ತಿದ್ದಳು. ಉಯ್ಯಾಲೆ ಹರಿದು ಹೆಂಗಸು ನೆಲಕ್ಕೆ ಬಿದ್ದು ನಿಂತೊಡೆ ಪ್ರಾಣಲಿಂಗ ಕಾಣಬಹುದು ಗುಹೇಶ್ವರ ಅಂತಕ್ಕಂಥ ಮಾತಾಗುತ್ತೆ. ಇದು ಉಯ್ಯಾಲೆ ಯಾರ್ರಿ? ಜೋಕಾಲಿ ಯಾರು? ಬಹಳ ಸುಂದರ. ಅರಳಿಯ ಮರ ಅಂದ್ರ ಪುಣ್ಯಾತ್ಮರೇ ಈ ಬದುಕಂತಕ್ಕಂಥದನ್ನ, ಜೀವನ ಅಂತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಅಂತ ಕೇಳಿದ್ರೆ ಅದುವೇ ಪುಣ್ಯಾತ್ಮರೇ ಮನಸ್ಸು. ಒಂದು ವ್ಯಕ್ತಿ, ಈ ಶರೀರ ಉಯ್ಯಾಲೆ ಆಡಾಕತ್ತೈತಿ ಅಂದ್ರಿ ಮನಸ್ಸು ಆಡ್ತತಿಲ್ರಿ. ಆ ದಂಡಿಗೆ ಹೋಗ್ತತಿ, ಈ ದಂಡಿಗೆ ಹೋಗ್ತದಿಲ್ರಿ. ಇದನ್ನ ಪುಣ್ಯಾತ್ಮರೇ ನಿಲ್ಲಿಸ್ತಕ್ಕಂಥದ್ದು. ಅಲ್ಲಿ ಏನ್ ಹೇಳ್ತಾರ ಪುಣ್ಯಾತ್ಮರೇ, ಆ ಗೂಡಿನೊಳಗೊಬ್ಬ ಹೆಂಗಸು ಉಯ್ಯಾಲೆ ಆಡುತ್ತಿದ್ದಳು. ಗೂಡಂದ್ರೆ ಯಾವ್ದ್ರಿ? ಇದೆ. ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ತಿಳ್ಕೊಂಡು ಬರೀತಾರ. 8 ಗೇಣಿನ ದೇಹ ಅಂತಕ್ಕಂಥ ಮಾತು ಹೇಳ್ತಾರ. ಸೋರುತ್ತಿದೆ ಮನೆ ಮಾಳಿಗೆ ಅಂತ ಹೇಳ್ತಾರ. ಸೋರಾಕೈತಂದ್ರ ಪುಣ್ಯಾತ್ಮರೇ ಈ ಮನಿ ಅಲ್ಲ, ಈ ಮನಿ ಸೋರುತ್ತಿದೆ ಅಂತ ಹೇಳಿರಿ. ಅದರಿಂದ ಅಜ್ಞಾನದಿಂದ ಅಂತಕ್ಕಂಥದ್ದು. ಇಲ್ಲಿ ಏನಾಗೈತಿ ಅಂತಕ್ಕಿದ್ರೆ ಪುಣ್ಯಾತ್ಮರೇ, ಒಳಗ ಉಯ್ಯಾಲೆ ಆಡಕತ್ತೈತಿ ಯಾವುದು? ಮನಸ್ಸು ಅಂತಕ್ಕಂಥದ್ದು ಅಜ್ಞಾನದೊಳಗ, ಭ್ರಾಂತಿ ಒಳಗ. ಆ ಭ್ರಾಂತಿಯನ್ನ ಕಳೆದ ಶಾಂತಿ ಮಾರ್ಗಕ್ಕೆ ಹೋಗಿ ನಿಂತಿತ್ತು ಅಂದ್ರ ಅದ ಜೋಕಾಲಿ ಹರಿದ ಹೆಂಗಸ ಕೆಳಗೆ ಬಿದ್ದು ನಿಂತೊಡೆ ಗುಹೇಶ್ವರನ ಹಿಂಗ ಕಂಡಿ ಅಂತ ಹೇಳಿದ್ರ ಅದ ಪುಣ್ಯಾತ್ಮರೇ ಅಜ್ಞಾನ ಅಂತಕ್ಕಂಥದ್ದು ಹೋಗಿ ಜ್ಞಾನದ ಬೆಳಕು ನಿನಗೆ ಕಂಡಿತ್ತಂದ್ರ ಅದಕ್ಕೆ ಇದನ್ನ ಪಡಿ ಉದ್ದೇಶ ಮನುಷ್ಯ ಜನ್ಮ ನಮಗೆ ಪರಮಾತ್ಮ ಕರುಣಿಸಿಕೊಟ್ಟಾನ. ನಾವು ಕಷ್ಟ ಕೊಟ್ಟ ಹೆದರಬಾರ್ದತ್ತ. ಅಕಸ್ಮಾತ್ ಕಾಡಾಕತ್ತೈತಿ ತಿಳ್ಕೊಂಡು ವಿಧಿ ಬರ್ತೈತಿ ಅಂತ ಹೇಳಿ ಬಾಗಲ ಮುಚ್ಕೊಂಡು ಕುಂದ್ರ ಅಲ್ಲೇ ನಿಂದಿರ್ತಾಳ ತಕ್ಕಿ. ವಿಧಿ ಬರಾಕತ್ತೈತಿ ಅಂದ್ರೆ ಯಾರೋ ಪುಣ್ಯಾತ್ಮರು ಊರಾಗ ಎಲ್ಲಾರು ಬಾಗಲನ ಮುಚ್ಕೊಂಡಿರುತ್ತೆ. ವಿಧಿ ಬರಾಕತ್ತೈತಿ ಹೇಳಿ ಒಬ್ಬ ಯಾವ ಪುಣ್ಯಾತ್ಮ ಗುರುಗಳಂತ ಬಾಗಲನ ತರ್ಕೊಂಡು ಕೂತಿದ್ರತ್ತ. ಎಲ್ಲಾರ ಬಾಗಿಲು ಹೋಗಿ ಕೊಂಡಿ ಬಡದು ಬರ್ತತ್ತ. ಇವ್ ತರದವ್ರ ಬಾಗಿಲು ಸನಿಕ ಬರ್ಲಿಲ್ಲ. ಅವ್ನು ತೆರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ನಾನು ಏನ್ ಮಾಡಕ್ಕಾಗತ್ತೆ ಅಂತೀರಿ ನೀವು? ಎಷ್ಟು ಕಾಡ್ತಿ? ಕಾಡವ ಕಾಡಿದಷ್ಟು ನನಗೆ ಪಾಡವ. ಕಾಡ್ಬೇಕು. ಎದಕ್ಕೆ ಕಾಡಬೇಕು ಅಂತ ಕೇಳಿದ್ರೆ ಎಲ್ಲಿ ಕಷ್ಟ ನಡೀತದ ಅಷ್ಟು ಭಗವಂತನ ಸಮೀಪ ಹೋಗ್ತಿರ್ತ, ನಾವು ದೇವರ ಸಮೀಪ ಆಗ್ತಿರ್ತ. ಆನಂದ ಸಂತೋಷ ಶ್ರೀಮಂತಿಕೆ ಬಂತಂದ್ರ ದೇವರ ಬಿಟ್ಟು ದೂರ ಹೋಗ್ತಿರ್ತ. ಅದಕ್ಕೆ ಬಲ್ಲವ್ರು ಹೇಳು ತುಕಾರಾಮ್ ಮಹಾರಾಜರಿಗೆ ಗುರು ಉಪದೇಶ ಏನ್ ಹೇಳ್ತದಂತ ಕೇಳಿದ್ರ, ಭಗವಂತ ಬೇಕಂದ್ರೆ ಈ ಸಿರಿ ಎಲ್ಲವನ್ನ ಮರಿತ ಬಿಡು, ಸಿರಿ ಬೇಕಾಗಿತ್ತಂದ್ರ ಭಗವಂತನನ್ನು ಮರಿತು ಬಿಡು ಅಂತಕ್ಕಂಥ ಮಾತ ಗುರು ಉಪದೇಶ ಆಗ್ತದತ್ತ. ಅದಕ್ಕ ಪುಣ್ಯಾತ್ಮರು ಎಲ್ಲವನ್ನು ಮರಿತು ಬಂಗಾರದ ತಾಳ ತಗೊಂಡು ಬಡಿಯುವಂತ ಶ್ರೀಮಂತಿಕೆ ಅವ್ರದಿತ್ತು. ಕಲ್ಲಿನ ತಾಳ ಹೊಡ್ಕೊಂತ ಹೊಂಟ್ರು. ಅವ್ರ ಜೀವನ ಹೇಗಿತ್ತು ಅಂತ ಕೇಳಿದ್ರೆ ಒಂದು ಸಲ ಆಲೋಚನೆ ಮಾಡ್ರಿ. ಮಡದಿ ಮನಿಯೊಳಗೆ ಸ್ನಾನಕ್ಕೆ ಕೂತಾಳ, ಹೊರಗ ರುಕ್ಮಿಣಿ ಮುದುಕಿ ವೇಷ ಹಾಕೊಂಡು ಬಂದಾಳ. ಯಪ್ಪ ಈ ಸೀರೆ ಬಿಟ್ಟ ಮತ್ತೊಂದು ಉಟ್ಕೊಳಕಿಲ್ಲೋ, ಏನಾದ್ರ ಕೊಡು ಅಂತ ಹೇಳ್ತಾಳ. ಅದೇ ಸೀರೆ ತೆಗೆದು ಹೆಂಡತಿ ಹೊರಗಡೆ ಹಾಕ್ಯಾಳ, ಅದನ್ನ ಎತ್ತಿ ಕೊಟ್ಟು ಬಿಡ್ತಾನ. ಈಗ ನಮ್ಮ ಟ್ರೆಜಾಗ ಎಷ್ಟು ಅದಾವಂತೀರಿ ಸೀರೆ? ಲೆಕ್ಕ ಮಾಡ್ರಿ ಒಂದು 20-30 ಇರ್ಬೇಕು. ನಮ್ಮವು 100 ಅಂದಳು ನೋಡ್ರಿ. ಅದಾವಿಲ್ರಿ? 100 ಒಮ್ಮೆ ಓಡಾಕ್ ಬರ್ತೈತೇನ್ರಿ? ನಿಮಗೆಲ್ಲಕೇನು ನಮಗ ಒಂದು 50 ಅರಿಬಿ ತಂದಿಟ್ಟಾರ. ನಾವ್ ಬ್ಯಾಡ್ರು ತರಬೇಡ್ರ ಅಂದ್ರೆ ಇಲ್ಲ ನಾವು ಪ್ರೇಮನ ಹೊಲ್ಸಾವ್ರದ್ರಿ. ಅದೇ ಯಾರಿಗಿರ ಕೊಟ್ಟು ಬಿಡ್ರಲಿ.
ಆ ನಮ್ಮ ಮನ್ಯಾಗ ನಮ್ಮ ಹೆಂಡತಿಗೆ ಒಂದು 20-30 ಸಾವಿರ ರೂಪಾಯಿ ಕೊಟ್ಟು ಸೀರೆ ತರ್ತೀವಿ. ಒಂದ್ ತೊಲಿ, ಈಗ ಬಿಡು ತೊಲಿ ಅಂದ್ರೆ ಭಾಳ ಆಗೈತಿದ್ವಿ, 1 ಲಕ್ಷಕ್ಕೆ ಹೋಗಿ ಒಂದ್ ತೊಲಿ ಬಂಗಾರ ಕೊಡ್ತಾರ. ಎಷ್ಟೊತ್ತನ ನಿಮ್ಮನ್ನ ಹಾಡ್ತಾರ ಅವರು. ತರ್ಲಾರ್ದ ಏನ್ ಮಾಡ್ತಾನ, ಮಾಡ್ಕೊಂಡ ತಂದ ಕೊಡ್ಬೇಕಲ್ಲ ತಿಟ್ಟತ್ತಾಳಾಕಿ. ಅದೇ ಪುಣ್ಯಾತ್ಮರೇ ಬೀದಿಯಲ್ಲಿ ಅಡ್ಡಾಡ್ತಕ್ಕಂತ, ಕಡು ಬಡತಾನ ಇರ್ತಕ್ಕಂತ, ಬಟ್ಟೆಗೆ ಗತಿ ಇಲ್ಲದಂತ, ಹೊಟ್ಟಿಗೆ ಹಿಟ್ಟಕ್ಕೆ ಗತಿ ಇರ್ತಕ್ಕಂತ ವ್ಯಕ್ತಿಗೆ ಒಂದು ಜೊತೆ ಬಟ್ಟೆ ಕೊಡ್ರಿ, ಒಪ್ಪತ್ತು ಊಟ ಹಾಕ್ರಿ. ಸಾವ್ಕಾರ, ನಿನ್ ಹೆಂಡತಿಗೆ ಪುಣ್ಯ ಹತ್ರಿ, ನಿನ್ ಮಕ್ಕಳಿಗೆ ಪುಣ್ಯ ಹತ್ತದ, ಕಾಲ ಕಾಲಕ್ಕೆ ದೇವ್ರು ನಿನಗೆ ಹೆಂಗ ಇಡ್ಲಿ ತಿಳ್ಕೊಂಡು ಹೃದಯಪೂರ್ವಕ ಆಶೀರ್ವಾದ ಮಾಡ್ತಾರೆ. ಯಾವ್ದು ಬೇಕಂತೀರಿ? ಯಾವ್ದು ಬೇಕಂತೀರಿ? ಅದಕ್ಕೆ ಬಸವಣ್ಣ ಹೇಳಿದ ಪುಣ್ಯಾತ್ಮರೇ, ಕಾಗೆ ಬಂದು ಅಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನ. ನಾವೆಲ್ಲ ಪುಣ್ಯಾತ್ಮರ ಹಂಚಿ ಉಣುದನ್ನು ಕಲಿಬೇಕು, ಮುಚ್ಚಿ ಉಣುದು ಕಲಿಬಾರದು, ಹಂಚಿ ಉಣುದನ್ನು ಕಲಿಬೇಕು. ಹಂಚಿ ಉಣಬೇಕಾಗಿತ್ತಂದ್ರ ನಿನ್ನಲ್ಲಿ ಪುಣ್ಯಾತ್ಮನ ನಾನು ಗಳಿಸ್ತುನು ಅಂತಕ್ಕಂಥ ಆಲೋಚನೆ ಇರ್ಬೇಕು. ಅಪ್ಪ ಹಚ್ಚಿದ ಆಲದ ಗಿಡಕ್ಕೆ ಜೊತೆಯಾಡೋ ಮಕ್ಕಳಾಗಬಾರ್ದು. ನೀ ಏನ್ ಮಾಡಿ ಇಟ್ಟಿದಿ ನಮಗ ಆಸ್ತಿ, ನೀ ಏನ್ ಮಾಡಿದಿ ಅಟ್ಟಿ ಆಸ್ತಿ. ಅದಕ್ಕೆ ಹೇಳ್ತಾರ ಸಿದ್ದೇಶ್ವರಪ್ಪರ, ಉಪವಾಸ ಮಾಡೋದು ಏನು ದೊಡ್ಡ ಸಾಧನೆ ಅಲ್ಲತ್ತ. ಉಪವಾಸ ಮಾಡೋದು ದೊಡ್ಡ ಸಾಧನೆ ಅಲ್ಲ, ನಿನಗ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ಉಪವಾಸ ಇರ್ಲಾರ್ದಂಗ ನೋಡ್ಕೊಳ್ತಕ್ಕಂಥ ಮಗ ಇದ್ರೆ ಅದು ದೊಡ್ಡ ಸಾಧನೆ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ. ನೋಡಾಕತ್ತಿದ್ರಿ, ನಾವು ಪ್ರತಿಯೊಬ್ಬರಿಗೆ ಸಾಲಿ ಕಲೀರಿ, ಸಾಲಿ ಕಲಿಯತ್ ಕಲ್ತವ್ರ ಶಿಟ್ಟಿಗೇರಿ ಮತ್ತೆ ಹೋಗೋತ್ನ ನನಗೆ ಆಟ ಬಂದಿರ್ಕಾರಿ, ಸಾಲಿ ಕಲೀರಿ ಅಂತ ಹೇಳಾಕತ್ತಿದ್ವಿ. ಸರ್ ಹೋದಾರ ಇಲ್ಲೇ ಕೂತಾರ. ಈ ಸಾಲಿ ಕಲಿದ್ ಹೆಚ್ಚಾದ ಬಳಿಕ ವೃದ್ಧಾಶ್ರಮ ಬಂದೋ ಏನು ಮೊದಲಿದ್ದರು ಇವು? ಸಿದ್ದೇಶ್ವರಪ್ಪಗಳು ಭಕ್ತರ ಮನೆಗೆ ಹೋಗ್ತಾರ. ಯವ್ವ ನಿನಗೆ ಮಕ್ಕಳು ಎಷ್ಟು ಮಂದಿ? 3 ಮಂದಿ ಅದ. ಯಾರ್ಯಾರೇನು? ನನ್ನ ಮಗ ಒಬ್ಬ ರಷ್ಯಾದಾಗದ, ಇನ್ನೊಬ್ಬ ಅಮೇರಿಕಾದಾಗದ, ಇನ್ನೊಬ್ರೆ ಇಲ್ಲೇ ಐತಾడు ಒಕ್ಕಲ್ತನ ಮಾಡ್ಕೊತಿರ್ತೈತಿ ಅಂದ್ರ. ಆ ಒಕ್ಕಲ್ತನ ಮಾಡೋನ್ ಎಷ್ಟು ಕನಿಷ್ಠ ನೋಡಿದಳಂದ್ರ ತಾಯಿ ಸಿದ್ದೇಶ್ವರಪ್ಪ ಕೊನೆಗೆ ಕೇಳಂತ, ಯವ್ವ ನಿತ್ಯ ನಿನಗೆ ಊಟಕ್ಕ ಉಪಚಾರಕ್ಕ ಎಲ್ಲ ಯಾರು ಮಾಡ್ತಾರ? ಇವನೇ ಮಾಡ್ತಾನ್ರಿ. ಮತ್ತ ಅವ್ರು ಮಾಡಾಗಿಲ್ಲ, ದೊಡ್ಡ ದೊಡ್ಡ ಸಾಧನೆ ಮಾಡ್ಯಾರಲ್ಲ, ಅವ್ರು ಮಾಡಂಗಿಲ್ಲ. ಇಲ್ಲಪ್ಪ ಅಕಸ್ಮಾತ್ ಈ ಮಗ ಇರ್ಲಿಲ್ಲ ಅಂದ್ರ ನಾವು ಬೀದಿಗೆ ಬರ್ತಿದ್ವ ಅವಾಗಂತಾರ ಅಂತಿರಿಲ್ಲ. ಬಾಳ ಮಂದಿ ಎಲ್ಲ ರೈತರಿದ್ದೀರಿ. ನಾವೊಂದು ಸಮಾವೇಶ ಮಾಡಾಕತ್ತಿದ್ವಿ ಮೇದಾಗ. ಯಾರ ರೈತರ ಮನೆಯನ್ನ ಕನ್ಯಾ ರೈತರ ಮನೆಗೆ ಕೊಡ್ತಿರ್ಲ ಅವ್ರನ್ನ ಹುಡುಕ್ಯಾಡವ್ರದಿನ. ರೈತರ ಮನೆಯನ್ನ ಕನ್ಯಾ ರೈತರಿಗೆ ಕೊಡ್ಬೇಕು ಅಂತವ್ರು ಬೇಕಾಗ್ಯಾರ. ತನ್ನ ಮಗಳನ್ನು ನೌಕರಿ ಅವ್ ಕೊಟ್ಟು ತನ್ನ ಮನೆಗೆ ಸೊಸಿನ ಒಕ್ಕಲ್ತನ ಮಾಡೋರು ಕೊಡಂದ್ರ ಕೊಡುವಾರ ಹೆಣ್ಣು ಸಿಗುವಾರತ್ತ ಡಂಗರ ಹೊಡ್ಕೊತಿರ್ಗ್ಯಾಡ ಇಲ್ಲ. ನೀನು ಮೊದಲು ತಯಾರಾಗ, ನನ್ನ ಮನೆಯನ್ನ ಕನ್ಯಾ ನಾ ರೈತನ ಮಗನಿಗೆ ಕೊಡ್ತನು, ರೈತನಿಗೆ ಕೊಡ್ತೇನೆ ಅಂತಕ್ಕಂಥದ್ದು ಬೇಕಿಲ್ರಿ. ಆಗ ಹೆಂಗಿತ್ರ ಕಾಲ, ಅಪ್ಪ ಮಟ್ಟಿ ಹೊಡಿತಿದ್ದ, ಅವ್ವ 2 ಕೂಸು ಅಡಿಗೆ ಮಾಡ್ತಳು. ಅಡಿಗೆ ಮುಗಿದ ತಕ್ಷಣ ಮಕ್ಕಳನ್ನ ಕರ್ಕೊಂಡು ತಲೆ ಮೇಲೊಂದು ಬುಟ್ಟಿ ಒಗ್ಯಾಣ ಹಿಡ್ಕೊಂಡು ಕೊಡದಾಗ ಬಗಲಾಗ ಒಂದು ಕೊಡ ಹಿಡ್ಕೊಂಡು ಆ ಕೂಸಿನ ಒಂದು ಎಳ್ಕೊಂತ ತೊಂದ್ ದೊಡ್ಡ ಹುಡುಗಿಗೆ ಹೇಳ್ತಾಳೆ, ನಾ ಒಗದು ಕೊಡ್ತೇನೆ, ನೀ ಒಣ ಹಾಕಿ ಬಾ. ತಂಗಿ ಮಗಳಿಗೆ ಸಣ್ಣ ಹುಡುಗಿಗೆ, ನಾ ಬಟ್ಟೆ ತೊಳಿತಕ್ಕ ನೀ ಮುಸುರಿ ತೊಳಿ. ಕಾಯಕ ಕಲಿಸ್ಕೊಟ್ರಿಲ್ಲ, ಪ್ರೀತಿ ಹಂಚಿಕೊಟ್ರಿಲ್ಲ. ನಾವ್ಯಾರ ಕಲ್ಸಾಕತ್ತಿದೀವಿ? 100ಕ್ಕೂ 100 ತಗೋಬೇಕ. ನನ್ನ ಮಗ ಮೊನ್ನೆ ಹೇಳಿದ್ರ, ಈಗ LKG ನರ್ಸರಿಗೆ 80,000 ಐತತ್. ಬಹುತೇಕ ನಾವ್ ಇಡೀ ಜೀವನ ಸಾಲಿ ಕಲಿಯಕ 80 ಹೋಗ್ಯಾವಲ್ಲ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಬದುಕಿನೊಳಗ ಪುಣ್ಯಾತ್ಮರ ಪ್ರಕೃತಿ ಕೊಟ್ಟಿರ್ತಕ್ಕಂಥದನ್ನ ನಾವು ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರ ಮನಸ್ಸು ಒಂದಿಷ್ಟು ಹೊಲಸು ಮಾಡ್ಕೋಬಾರ್ದತ್ತ. ಹೊಲಸು ಮಗುವಿನ ಮನಸ್ಸನ್ನು ನಾ ಹೇಳಿದ್ದೆ ಆಗ್ಲೇ, ತೊಟ್ಟಿಲು ಬಂಗಾರದು ಕಟ್ಟೇರಿ, ಕಟ್ಟಿಗೆದು ಕಟ್ಟೇರಿ, ಜೋಕಾಲಿ ಪುಣ್ಯಾತ್ಮರು ಜೋಳಿಗೆದು ಮಾಡಿರೆ ಮಗುವಿಗೆ ಬಂಗಾರ ಗೊತ್ತಿಲ್ಲ, ಕಟ್ಟಿಗೆ ಗೊತ್ತಿಲ್ಲ, ಜೋಳಿಗೆ ಗೊತ್ತಿಲ್ಲ, ಹೊಟ್ಟೆ ಮೇಲೆ ನಿದ್ದೆ ಬಂದದ. ಮಗು ಮನ್ಕೋಬೇಕಾಗಿತ್ತು. ತಾಯಿ ತೊಟ್ಲಾಗ ಮಗುವಿಗೆ ಮನಗ್ಸ್ಯಾಳ, ಲಾಲಿ ಹಾಡಾಕತ್ಯಾಳ. ಮಗು ಏನ ಲತಾ ಮಂಗೇಶ್ಕರ್ ಹಾಡಿದ ಬಳಿಕ ಮಕ್ಕೋತೋ, SP ಬಾಲಸುಬ್ರಹ್ಮಣ್ಯ ಹಾಡಿದ್ರ ಮಕ್ಕೋತೋ, S ಜಾನಕಿ ಹಾಡಬೇಕಾಗಿವನಂತೀರ ಮಗುವಿಗೆ? ಯಾವಾಗೋಡ್ರೆ ನಿಮ್ ಮಗ ಮಕ್ಕೋಬೇಕಾಗಿತ್ತು, ಲಾಲಿ ಹಾಡ್ಬೇಕಾಗಿತ್ತು. ಲತಾ ಮಂಗೇಶ್ಕರ್ ಹಾಡ ಹಚ್ಚಿರ ಮಕ್ಕೋತತ್ರಿ? ಇಲ್ಲಿ S ಜಾನಕಿದ್ರಿ? ಆ ಮಗುವಿಗೆ ಯಾರ ಹಾಡು ಮುಖ್ಯ ಅಲ್ಲ, ತನ್ನ ತಾಯಿಯ ಲಾಲಿ ಮಾತ್ರ ಮುಖ್ಯದ. ಆ ಮಗು ಮನ್ಕೋಬೇಕಂತಕ್ಕಂಥದ್ದು ಒಂದೇ ಒಂದು ಗುರಿ. ಆ ತಾಯಿ ಲಾಲಿ ಸಲುವಾಗಿ ಹಾದಿಯನ್ನ ಕಾಯ್ತದ. ಆ ತಾಯಿ ಏನ್ ಮಾಡಾಕತ್ತಾಳ ಅಂದ್ರ, ಹಗ್ಗ ತಗೊಂಡಾಳ, ತೊಟ್ಲಾ ಕೂಸಿನ ಮನಗ್ಸ್ಯಾಳ, ತೆಳಗ ಕುಂತಾಳ, ಲಾಲಿ ಹಾಡ್ಲಿಕ್ಕತ್ತಾಳ. ಎದರ ಸಲುವಾಗಿರಿ? ಮಗು ಮನ್ಕೋಬೇಕು. ಈ ತಾಯಿ, ಈ ತೊಟ್ಟಿಲ ನಿಮ್ಮ ಕೂಸ. ಇಲ್ಲಿ ಸತ್ಸಂಗದ ತೊಟ್ಲ ಕಟ್ಟಿದಿ ನಾವು, ಹೌದಿಲ್ಲ? ಅಧ್ಯಾತ್ಮದ ಜೋಗಳ ಹಾಡಾಕತ್ತಾರ. ಗುರು ಅಂತಕ್ಕಂಥ ತಾಯಿ ಯಾವ ಕೂಸಿನ ಮನಸ್ಸವ್ರದಾರ್ರಿ?
ಆ ಅಧ್ಯಾತ್ಮ ಗುರುವಿನ ಉದ್ದೇಶ ಏನು ಅಂತ ಕೇಳಿದ್ರೆ ಮನಸ್ಸೆಂಬ ಮಗ ಮಕ್ಕೋಬೇಕು. ಮನಸ್ಸೆಂಬ ಮಗುನು ತೊಟ್ಲಾಗ ಹಾಕಬೇಕು. ಅಧ್ಯಾತ್ಮದ ಸತ್ಸಂಗದ ತೊಟ್ಟಿಲೊಳಗ ಮನಸ್ಸೆಂಬ ಮಗುವಿನ ಮಲಗಿಸಿ ಅಧ್ಯಾತ್ಮದ ಲಾಲಿಯನ್ನು ಗುರು ಅಂತಕ್ಕಂಥ ತಾಯಿ ಹಾಡಕತ್ಯಾಳ. ಗುರುವಿನ ಮೂಲ ಉದ್ದೇಶ ಏನು ಕೇಳಿದ್ರ ಆ ತಾಯಿದ ಉದ್ದೇಶ ಏನು ಆ ಮಗ ಮಕ್ಕೋಬೇಕಾಗೈತಿ. ಇಲ್ಲಿ ಯಾವ ಉದ್ದೇಶ ಅಂತ ಕೇಳಿದ್ರ ಗುರುವಿನ ಮನಸ್ಸು ಏನಂತ ಉದ್ದೇಶ ಏನು ಮನಸ್ಸೆಂಬ ಮಗ ಮಕ್ಕೋಬೇಕಪ್ಪ ಅಂತ ತಿಳ್ಕೊಂಡು ಇಲ್ಲಿ ಸತ್ಸಂಗದ ಲಾಲಿ ಹಾಡ್ಲಿಕ್ಕೆ ಚಾಲು ಆಕೆ. ಮನಸ್ಸು ಮಕ್ಕೋತನ ಮುಗಿತಲ್ಲ, ಹೌದಲ್ಲ? ಮತ್ತೆ ಗುಡ್ಡಕ್ಕೆ ಹೋಗಿ ಯೋಗ ಮಾಡಿ ಸಾಧನ ಮಾಡಿ ಏನೇನೋ ಮಾಡಿ ಎದ್ರ ಸಲುವಾಗಿ ಮನಸ್ಸು ನಿಲ್ಲಿಸೋ ಸಲುವಾಗಿ, ಮನಸ್ಸ ನಿಲ್ಲಿಸೋ ಸಲುವಾಗಿ ಅದೆಲ್ಲ ಸಾಧನೆಗಳು ಯೋಗಗಳು. ಅದಕ್ಕೆ ಪುಣ್ಯಾತ್ಮರು ಹೇಳ್ತಾರೆ, ಯಾವ ವ್ಯಕ್ತಿಗೆ ಒಂದು ಕ್ಷಣ ತನ್ನ ಮನಸ್ಸನ್ನ ಒಂದೇ ಸ್ಥಳದಲ್ಲಿ ನಿಲ್ಲಿಸ್ತಕ್ಕಂಥ ಶಕ್ತಿ ಅದಲ್ಲ ಅವ ಪುಣ್ಯಾತ್ಮರು ಯೋಗಿ ಆಗ್ತಾನ, ಸಂತನಾಗ್ತಾನ, ಮಹಾನುಭಾವ ಆಗ್ತಾನ. ಈ ಪ್ರವಚನದ ಉದ್ದೇಶ ಏನು ಅಂತ ಕೇಳಿದ್ರೆ ಮನಸ್ಸು ಮಗು ಮಕ್ಕೋಬೇಕು, ಮನವೆಂಬ ಮಗು. ಹಾಡ್ತಾಳಿಲ್ ತಾಯಿ, ಊರ ಮುಂದಿರುವ ಕೊರವೆನಿಗೆ ಎನ್ನ ಮಗಳನ್ನೇ ಕೊಟ್ಟರೆ, ಊರ ಮುಂದಿರುವ ಕೊರವೆನಿಗೆ ಎನ್ನ ಮಗಳನ್ನೇ ಕೊಟ್ಟರೆ ಬೀಸನಕ್ಕೆ ಗಾಳಿ ಎನಗಿಲ್ಲ ನೋಡ ಅಂತ ಹೇಳ್ತಾರೆ. ಅವಾಗ ಎಷ್ಟು ಚಂದದ್ದು ಅವ ಬೀಸು ಕಲ್ಲಿನ ಹಾಡುಗಳು, ಸೋಬಾನ್ ಹಾಡುಗಳು ಎಷ್ಟು ಚಂದಿದ್ದು. ಅದೆಂತ ಕಾಲಿತ್ತ ಅವಾಗ. ಅವಾಗ ಪುಣ್ಯಾತ್ಮರೇ ನೋಡ್ರು, ಆ ತಾಯಿ ಆಗಿನ ಕಾಲಕ್ಕ 13 ದಿವಸದ 3 ತಿಂಗಳದ ಕೋಶಿಗೆ ತನ್ನ ತೊಡಿ ಮೇಲೆ ತಗೊಂಡು ಹಾಡ್ತಾಳಕ್ಕೆ, ಹಾಡ್ತಾಳ. ಅದನ್ನ ತಿಳ್ಕೊಳ್ಳೋ ಸಲುವಾಗಿ ಇವತ್ತು ಜಗತ್ತು ಎಲ್ಲಾ ಬಿಟ್ಟು ಹೊಂಟಾರ. ಬುದ್ಧ ಹೋದ, ಮಹಾವೀರರು ಹೋದ್ರು, ಅದನ್ನ ತಿಳ್ಕೊಳ್ಳೋ ಸಲುವಾಗಿ. ಆದ್ರೆ ನಮ್ಮ ತಾಯಿ ಶಾಲೆ ಗೊತ್ತಿಲ್ಲ, ಅಕ್ಷರ ಅನುಭವ ಅಕ್ಷರ ಜ್ಞಾನ ಗೊತ್ತಿಲ್ಲ, ಆದ್ರ ಅನುಭವದ ಮಾತ್ರ ಕೊರತೆ ಇಲ್ಲ, ಅನುಭವದ ಕೊರತೆ ಇಲ್ಲ. ಆ ಅನುಭವದಿಂದ ತಾಯಿ ಹೇಳ್ತಾಳ, ಆಚಾರ ಕರಸನಾಗು, ನೀತಿಗೆ ಪ್ರಭುನಾಗು, ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ, ಜಗಕ್ಕ ಜ್ಯೋತಿಯಾಗು, ಜಗಕ್ಕ ಜ್ಯೋತಿಯಾಗ ಅಂತ ಹೇಳ್ಯಾರ. ಅಂತ ಮಕ್ಕಳು ಬೇಕಿರ್ಲ. ಹಡದವ್ರ ಬಾಳಿಗೆ ಜ್ಯೋತಿ ಆಗೋಲಿ, ನಮಗೆ ಎಲ್ಲರಿಗೇನು ಜ್ಯೋತಿ ಆಗ್ತಾ ಇದೆ. ಇತರ ಓದ ನೀವು ಪ್ರಸಂಗ ಹೇಳ್ತೇನೆ ನಿಮಗೆ. ಮೊನ್ನಿನ ದಿವ್ಸ ನಮ್ ತೆಕ್ ಬಂದಿದ್ರು, ಮೊನ್ನೆ ದಿವ್ಸ ಬಂದಾರ. ಮತ್ತೆ ಯಾರ ಮಿಲಿಟರಿ ಮಾಡಿದವ್ರು ಬಂದಾರ, ಸಿಟಿಗೆ ಇರ್ಬೇಡ ನನ್ನ ಮೇಲೆ. ನೀನೊಂದು ಕಡೆ ಹೋಗಿನ್ಯ, 80 ಲಕ್ಷ ಪೆನ್ಷನ್ ಬಂದೈತಿ, 80,000 ಪಗಾರ ಐತಿ. ಮೊದಲೊಬ್ಬ ಮಿಲಿಟರಿ ಮಾಡಿ ಬಂದಾನ, ಅವನ್ನೆಲ್ಲ ರೊಕ್ಕ ಎಲ್ಲ ಹೊಲ ತೊಳಕ್ ಹಾಕಿ ಬಿಟ್ಟಾರ. ಇವ್ ಬಂದಾನ, ಇವಂದೊಂದು ರೂಪಾಯಿ ಕೊಡಂದ್ರ ರೂಪಾಯಿ ಹಾರ ಗಡಸ್ರ. 5 ಗುಂಟೆ ಕಡಿಮೆ ತಗೊಂಡ್ರ 3 ದಿವಸ ನ್ಯಾಯ ನಡೆಸ್ಯಾನ. 3 ದಿವಸ ಕಲಿಸ್ಬೇಕನ್ ಇವ್ರಿಗೆ. ಅಂತ ಸಂದೊಳಗ ಪುಣ್ಯಾತ್ಮರು 3 ಮಂದಿ ಅಣ್ಣ ತಮ್ಮರದಾರ. ಒಬ್ಬ ನೌಕರಿಗೆ ಹೋಗ್ಯಾನ ಮಿಲಿಟರಿಗೆ, 2 ಹೊಲದಾಗ ಮಾಡಾಕತ್ಯಾರ. ಅವ ಅಪ್ಪನ ಕಡೆಯಿಂದ ಫೋರ್ಜರಿ ಸಹಿ ಮಾಡ್ಕೊಂಡು ಇದ್ದದ ಆಸ್ತಿ ತನ್ನ ತಿಳಿ ಬಡ್ಕೊಂಡವನ. ದಿನ ಸ್ಟೇಷನ್ಗೆ ಹೋಗ್ತಾನ, ಹೊಲ ನಂದತಿರು ಕಬ್ಜಾ ಬಿಡಿಸ್ರಿ. ಯಾವ ತಗೊಂಡ್ ಹೋಗೋರ್ದ್ರಿ ಭೂಮಿ ತೆಲಿ ಮೇಲೆ? ಇದಕ್ಕೆ ಮಾನವೀಯತೆ ಅಂತಾರ. ಇದೇ ಪುಣ್ಯಾತ್ಮರಿ ನಿಮ್ಮ ವಜ್ರಾಡ ಗ್ರಾಮದ ಇರ್ತಕ್ಕಂಥ ಕದನವನ್ನ ಗಚ್ಚಿನ ಮಠಕ್ಕೆ ಹೋಗ್ತದ ನ್ಯಾಯ, ಗಚ್ಚಿನ ಮಠಕ್ಕೆ ಹೋಗ್ತದ. ಶಿವಯೋಗಿಗಳು ಹೇಳ್ತಾರೆ, ಯಾಕೆ ಬಂದಿರಿ ನನ್ನ ಕಡೆ, ಯಾಕೆ ಬಂದಿರಿ ಅಂದಾಗ, ತಾಯಿನ ನೋಡೋ ಸಲುವಾಗಿ ಒಂದ್ ಎಕರೆ ಭೂಮಿ ಇಟ್ಟಿದೀವು, ಒಂದಿಷ್ಟು ದುಡ್ಡು ಇಟ್ಟಿದೀವು, ತಾಯಿ ತೀರ್ಕೊಂಡೈತಿ, ದುಡ್ಡೆಲ್ಲ ಖರ್ಚಾಗ್ಯಾವ, ಭೂಮಿ ಪಾಲ ಮಾಡೋಣ ಅಂದ್ರೆ ನನ್ನ ತಮ್ಮ ಕೊಡ್ಲಿಕ್ಕೆ ತಯಾರಾಗ್ಯಾರ, ಕೊಡವಲ್ಲ, ನಾನು ಬಿಡುವಲ್ಲ ನೀವು, ಅದಕ್ಕೆ ನನಗೂ ಬೇಡ ನಮ್ಮ ತಮಗೂ ಬೇಡ, ನಿಮ್ ಮಠಕ್ಕೆ ಕೊಡ್ತಾನತ್ತು ಬಂದಿದೀವಿ ಅಂದ್ರು. ಈಗಿನ ಸಾಧುರ ಅದ್ರ ತಗೊಂಡು ಬಿಡವ್ರು. ಆದರೆ ನಾಡ ಕಂಡ ಅಪರೂಪದ ಜಗದ್ಗುರು ಸಿದ್ಧಾರೂಢರು ಹೇಳಿರ್ತ, ನಿನಗೇನಾದ್ರ ಅಧ್ಯಾತ್ಮ ತಿಳಿಬೇಕಾಯ್ತ ನನ್ನಂತಿಕ ಬಾ, ಶಿವಯೋಗದ ಶಿಖರವನ್ನು ಏರಿರ್ತಕ್ಕಂಥ ಶಿವನನ್ನ ನೋಡ್ಬೇಕಾಯ್ತ್ರ ಅತನಿ ಗಚ್ಚಿನ ಮಟ್ಟಕ್ಕೆ ಹೋಗೋದು ಸಿದ್ಧಾರೂಢರು ಹೇಳಿದ್ರು. ಸಿದ್ಧಾರೂಢ ಯಾವ ಪುಣ್ಯಾತ್ಮ ಬಂದದ್ದು? ಶಿವಯೋಗದ ಶಿಖರ ಅಂದ್ರೆ ಏನ್ರಿ? ಶಿವಗಳ ಮುಂದೆ ನಿಂತು ಬೈತಿತ್ತು, ಅವ್ರು ಯಾರಿಗೆ ಏನನ್ನವ್ರು. ಸಿದ್ಧಲಿಂಗ ಸ್ವಾಮಿಗಳು ಕರೆದತ್ತ, ಏನೋ ತಮ್ಮಯ್ಯ ಶಿವಯೋಗದ ಶಿಖರ ಅಂದ್ರೆ ನಾ ತಿಳ್ಕೊಬೇಕಾಯ್ತು, ಅದಕ್ಕೆ ಬಂದೀನಿ. ತಿಳ್ಕೊಬೇಕು ಹೋದಿಲ್ಲ, ಅಲ್ಲಿ ಗುರುಗಳ ಪಾದ ಏನ್ ಬಿಟ್ಟ ಅನ್ನೋ ಪಾದಕ್ಕೆ ಆತನ ಎತ್ತಿ ಕಿವಿಗೆ ಹಚ್ಕೊಂಡ್ರ ಸಿದ್ಧಲಿಂಗ ಸ್ವಾಮಿಗಳು. ತಿಳಿದಿತ್ತಂದ್ರ ತಿಳಿತೈತಿ ಅಂತ ಹೇಳ್ರಿ, ಸುಮ್ಮ ಪಾದಕ್ಕೆ ಹಚ್ಕೋರಿ, ಯಾವ್ದು ಹಚ್ಕೋರಿ ನನಗೆ ಹೇಳಪ್ಪ. ಹಚ್ಕೊಂಡು ನೋಡು ಅಂದ್ರತ್. ಪುಣ್ಯಾತ್ಮರೇ, ಅಥನಿ ಅಂದರೆ ಶಿವಯೋಗಿಗಳು, ಶಿವಯೋಗಿ ಅಂದರೆ ಅಥನಿ ತಿಳ್ಕೊಂಡು ಬೆಳಕು ಸಾರ್ತದ ಸುತ್ತ ನಮ್ಮ ಕರ್ನಾಟಕದೊಳಗೆ. ಅಂತ ಪುಣ್ಯಾತ್ಮರ ಪಾದ ಒಳಗ ಬಸವಣ್ಣ ಹೇಳ್ತಾನ, ನನಗ ಗುಡಿ ಮೇಲಿರೋ ಕಳಸ ಮಾಡಬೇಡ, ಪಾದದ ಶರಣರ ಮೆಡುವ ಚಂಬಾವಿಗೆ ಮಾಡುವಂತಕ್ಕಂಥ ಮಾತು ಬಸವಣ್ಣ ಬೇಡ್ಕೋತಾನಂತ. ಪುಣ್ಯಾತ್ಮರೇ, ಆ
ಶಿವಯೋಗಿಗಳ ಪಾದ ಸ್ಪರ್ಶವಾಗಿರ್ತಕ್ಕಂಥ ನಿತ್ಯ ತಮ್ಮ ಪಾದಲ್ಲಿ ಧರಿಸಿರ್ತಕ್ಕಂಥ ಆವಿಗೆಯನ್ನ ಕಿವಿಗೆ ಹಚ್ಚಿ ನೋಡಿದಾಗ ಆ ಆವಿಗೆಯಿಂದ ಬರ್ತಿತ್ತು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮುರುಗೇಂದ್ರ ಶಿವಯೋಗಿಗಳು ಧರಿಸಿರ್ತಕ್ಕಂಥ ಅವಿಗಿದಿಂದ ಬರ್ತಿತ್ತಂದ್ರ ನಾವ್ ಅರ್ಥ ಮಾಡ್ಕೋರಿ, ನಮಗ್ ನಾಲ್ಗಿದಿಂದ ಬರವಲ್ಲಾಗ್ಯಾವ, ಬರವಲ್ಲ. ಎಷ್ಟು ಚಂದಿತ್ರ ನೋಡ್ರಿ. ಅದನ್ನೇ ಜ್ಯೋತಿ ಆಗು ಅಂತ ಹೇಳ್ತಾರೆ. ಆ ಪುಣ್ಯಾತ್ಮ ಫೋರ್ಜರಿ ಮಾಡಿ ಅದನ್ನ ಸಹಿ ಮಾಡ್ಕೊಂಡು ತಾನ ಅಂಗಿ ಹರ್ಕೊಂಡು ತಾನ ಎಲ್ಲ ಮಾಡಿ ಸ್ಟೇಷನ್ಗೆ ಹೋಗ್ತಾನೆ ವಿಡಿಯೋ ಹಿಡ್ಕೊಂಡು. ನೋಡ್ರಿ ನನ್ಗೆ ಹೊಡೆದಾರ ಬಡದಾರ ಅಂತ. ಯಾರು ಯಾವ್ರದ್ರಿ ಅದನ್ನ ಯಾರು ತಗೊಂಡು ಹೋಗೋರ್ದ್ರಿ? ಇರುತನ ಪುಣ್ಯಾತ್ಮರೇ ಅವನ ಅಂಗಳಕ್ಕೆ ಅತಿಥಿಗಳಾಗಿ ಕರ್ಸ್ಯಾನ. ನಮಗ 4 ದಿವಸ ಇಲ್ಲಿ ಇರ್ಲಾಕ ಕಳಿಸ್ಯಾನ. ಮುಗಿದ ಬಳಿಕ ಯಾರೇ ಭೂಮಿ ತಗೊಂಡ್ ಹೋದಾರನು ಹೋಗ್ಯಾರನ್ರಿ? ಹೋದವ್ರ ಯಾರ್ಯಾರು ಗೊತ್ತೈತೇನ್ರಿ? ಮತ್ ಸೀಮಿ ಯಾಕೆ ಮಾಡಾಕತ್ತೀರಿ? ಹೊಡೆದಾಟ್ ಮಾಡ್ತೀರಿ. ಮಠಕ್ಕೆ ಬಂದು 100 ರೂಪಾಯಿ ಕೊಡಂದ್ರೆ ಇಲ್ಲತ್ತೀರಿ, ಸ್ಟೇಷನ್ದಾಗ 1000 ರೂಪಾಯಿ ಒಮ್ಮೆ ಎಣಿಸ್ತಾರೆ. ಏನಾರು ಮಾಡಿ ಕೇಸ್ ಹಾಕಬಾಡಪ್ಪ ಅಂತ ಹೇಳಿ ಅದಾರಿಲ್ರಿ. ಅದಕ್ಕೆ ಪುಣ್ಯಾತ್ಮರೇ ಇದ್ರ ಸಲುವಾಗಿ ಬಬಲಾದೇವ್ರ ಅಂದ್ ಹೇಳ್ಯಾರ, ಹಗರ ಕಾಲ ಜಗಕ್ಕ ಬಂತಣ್ಣ, ಹಗ ಹರಣ ಕೋಪ ಜಗದ ಪ್ರಾಣಿ ಮೇಲೈತಣ್ಣ, ಕನಕ ಹೊನ್ನ ಹೆಣ್ಣಿಗಾಗಿ ಸ್ವನಗನಂತೆ ತಿರುಗುವರಣ್ಣ, ಬಲ್ಲಿದ ಶರಣರು ಉಳಿವಿ ಬಿಟ್ಟು ಹೋಗುತ್ತಾರಣ್ಣ, ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ, ಹುಲ್ಲೆದ್ದು ಬಡಿವಾಗ ಕಲ್ಲು ಕೋಳಿಗಳು ಕೂಗುತ್ತಾವಣ್ಣ, ಇನ್ನು ಕೇಳು ಜಗದಾಟಣ್ಣ ಅಂತ ಹೇಳ್ಯಾರ. ಆ ಕೋಶಿಗೆ ನೆಟ್ಟಗೆ ಹಾಲು ಕುಡಿಯಕ್ ಬರ್ತಲಾಗಿತ್ತು. ಮೊನ್ನೆ ಒಂದ್ ಕಡೆ ಪಾದ ಪೂಜೆ ಕರ್ಕೊಂಡು ಹೋಗಿದ್ರು. ಆ ಕೋಶಿನ ಹಿಂಗ್ ಬಗಲಾಗ ಹಿಡ್ದಾರ ಒಟ್ಟೊಳ್ತಿತ್ತದ, ಒಟ್ಟೊಳ್ತಿತ್ತು. ಏನಾರ ಬೇಡ್ತೈತ್ರಿ. ಆ ಮೊಬೈಲ್ ಯಾವಾಗ ಕೋಶಿನ ಕೈ ಕೊಟ್ರಲ್ಲ ಹಿಂಗ್ ಸರ್ಸ್ತಿತ್ತದ, ಹಿಂಗ್ ಸರ್ಸ್ತ. ಬಹುತೇಕ ಪುಣ್ಯಾತ್ಮರು ಇದರಂತ ಯಾರೋ ಮಂದಿ ಹೇಳ್ರಿ 50 ಲಕ್ಷ ಸಾಲ ಮಾಡ್ಕೊಂಡಾನತ್ತ ಮೊಬೈಲ್ದಾಗ ಆಡಿ. ಇದ್ದದ ಎಕರೆ ಹೊಲ ಮಾರ್ರಿ ಅಂದ್ರು. ನಾವ್ ಎಲ್ಲಿ ಯಾವ ಕಡೆ ಸಾಕ್ತದ ಇವತ್ತು ಜಗತ್ತು? ನಾವ್ ಯಾವ ನಿಟ್ಟಿನೊಳಗೆ ಸಾಕ್ತಾ ಇದೀವಿ ಅಂತಕ್ಕಂಥ. ಬರೇ ನನ್ನ ಮಕ್ಕಳು ಜ್ಞಾನವಂತರೇ ಆಗ್ಲಿ ಅಂತ ಹೇಳಿ ಬೇಡ್ರಿ. ಪುಣ್ಯಾತ್ಮರೇ, ಶಾಲೆ ಕಾಲೇಜುಗಳು ಯೂನಿವರ್ಸಿಟಿ ಕೊಡ್ತಕ್ಕಂತ ಸರ್ಟಿಫಿಕೇಟ್ ಇದನ್ನು ಬದುಕ ಕಟ್ಕೊಳ್ಳಾಕೋದಿಲ್ಲ. ಸಮಾಜದ ಮಧ್ಯದಲ್ಲಿ ಬದುಕಿನ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಪಾಸ್ ಆಗ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡಿದಾಗ ಈ ಭವ್ಯ ಭಾರತವನ್ನ ನಿರ್ಮಾಣ ಮಾಡ್ಲಿಕ್ಕೆ ಬರ್ತದೆ. ಇಲ್ಲದ್ರೆ ಬರಂಗಿಲ್ಲ, ಬರಂಗಿಲ್ಲ. ನೋಡ್ನು ಈಗ ಹೆಂಗ್ ನಿಮ್ಮ ಗೌಡ್ರು ವಾಡ್ಯದ ಲಕ್ಷ್ಮಿ ಅಂತಿರ್ಲಿ, ನಿಮ್ಮದ ಹೌದಲ್ರಿ? ಮತ್ತೆ ಎಲ್ಲಾರ್ದಾರ ಅಂದ್ರಿ ನಿಮ್ಮದ್ರೆ ಅಂದ್ರ ಕಡೆ ಅವ್ರದೇ ನಂಗೆ ಬಾಳ ಮಂದಿ ತಲೆಗೈತೆ. ಇದು ನನ್ನ ದೇವ್ರ ಐತ್ರಿ, ಇದು ನಿನ್ನ ದೇವ್ರ ಐತಿ. ದೇವ್ರ ಯಾವಾಗ ಇಲ್ಲ ಕರೆ ಇವ್ರು ನನ್ನ ದೇವ್ರ ಐತಿ, ನಿನ್ ದೇವ್ರ ಐತಿ. ನೀವ್ ಹೆಂಗ ಹೊಲಗಳು ನನ್ನ ಸೀಮೆ ಐತಿ, ನಿನ್ ಸೀಮೆ, ಈ ದೇವ್ರಿಗೆ ತಂದು ಬಿಟ್ರಿ. ಇದು ನಮ್ಮ ಸರ್ಕಲ್ ಐತ್ರಿ, ಇದು ಅವ್ರ ಸರ್ಕಲ್ ಐತ್ರಿ. ಯಾವ್ದು ಸರ್ಕಲ್ ಇಲ್ಲ. ಅದು ನಾವ್ ಹೋಗಾವ್ರದಿ, ನಾವ್ ಯಾರು ಇಲ್ಲಿ ಇರಾವ್ರಿಲ್ಲ. ಕರೆ ಹೃದಯದಾಗ ಇರಬೇಕಾಗಿರ್ತಕ್ಕಂಥ ಆದರ್ಶ ಪುರುಷಗಳು, ಈ ಸಮಾಜಕ್ಕೆ ಕೊಡುಗೆ ಆದ ಮಾದರಿಯಾಗಿರ್ತಕ್ಕಂಥ ಪುಣ್ಯ ಪುರುಷರನ್ನ ಇವತ್ತು ಬೀದಿಯಾಗಿಟ್ಟು ನಾವು ಹೊಡೆದಾಳ ಕತ್ತಿದ ಹೃದಯ ಮಾತ್ರ ಖಾಲಿ ಆಗ್ಯಾವ. ಅವಾಗ ಹೇಳ್ತಿರತ್ತ ಗುಡಿಯಾನ ದೇವರೆಲ್ಲ ಕಲ್ಲಿದ್ದೊತ್ತ, ಮನುಷ್ಯರ ಹೃದಯ ಎಲ್ಲ ಮನಸ್ಸು ಬಂಗಾರ ಆಗಿದ್ದೊತ್ತ. ಆಗಿನ ಕಾಲಕ್ಕೆ ಗುಡಿಯಾನ ದೇವರೆಲ್ಲ ಕಲ್ಲಿದ್ದೊತ್ತ, ಮಾನವರ ಮನಸ್ಸೆಲ್ಲ ಬಂಗಾರ ಇದ್ದೊತ್ತ. ಇವತ್ತು ಗುಡಿಯಾನ ದೇವರೆಲ್ಲ ಬಂಗಾರ ಆಗ್ಯಾವ, ಮನುಷ್ಯರ ಮನಸ್ಸೆಲ್ಲ ಕಲ್ಲಾಗಿ ಬಿಟ್ಟಾವತ್ತು, ಕಲ್ಲಾಗಿ ಬಿಟ್ಟು. ಅದಕ್ಕೆ ಬಸವಣ್ಣ ಹೇಳಿದ, 100ನ್ನು ಓದಿ 100ನ್ನು ಕೇಳಿ ಮಾಡುವುದೇನು ಆಶೆ ಹರಿಯಲಿಲ್ಲ, ರೋಷ ತೀರಲಿಲ್ಲ. ಎಷ್ಟು ವಿಚಾರ ಇರ್ಬೇಕು. ತಗೊಂಡ್ರನು ಭೂಮಿ ಅವ್ರಿ ಯಾರ್ರಿ? ಎಲ್ಲಿ ಬಿಟ್ಟು ಬಂದಿದ್ರು ನಾವು? ಗಚ್ಚಿನ ಮಟ್ಟಕ್ಕೆ ಹೋಗ್ಯಾರಿಲ್ಲ ವಜ್ರಾಡ ಭಕ್ತರ, ಭೂಮಿ ಕೊಡಾಕ ಹೋಗ್ಯಾರ. ಅವನ ಸಲುವಾಗಿ ಇಟ್ಟಿದೀವ್, ಮುಗದೈತೆ ಅವ್ವ ಯಾತ್ರೆ ಮುಗಿಸ್ ಕೈಲಾಸವಾಸಿ ಆಗ್ಯಾಳ. ಭೂಮಿ ಪಾಲ್ ಹಚ್ಚೋಣ ಅಂತಾನ, ತಮ್ಮ ಕುಡುದಲ್ ಅಂತಾನ, ನಾ ಬಿಡುದಿಲ್ಲ ಅಂತಾನ. ನಿನಗೂ ಬೇಡ ನನಗೂ ಬೇಡ, ಅಲ್ಲಿ ನಡಿ ಅಂತ ಅಪ್ಪಗಳು ಹೇಳ್ತಾರೆ. ಎಂತ ಸುಂದರ ಮಾತು. ನೀವು ಗಳಿಸಿದ ಭೂಮಿ, ನಿಮ್ಮ ತಾಯಿಗೆ ಇಟ್ಟಿರ್ತಕ್ಕಂಥ ಈ ಭೂತಾಯಿ ನಿಮ್ಮಿಬ್ಬರಿಗೆ ಉಣುಗುಡುವತ್ತ, ನಿಮ್ಮಿಬ್ಬರಿಗೆ ತಿನ್ನುಗುಡುವತ್ತ. ಅಕಸ್ಮಾತ್ ಆ ಹೊಲದಂದ ಬೆಳೆದ ದಾಸೋಗ ತಂದು ನೀವು ಕೊಟ್ರಿ ಅಂದ್ರೆ ಅದರಂದ್ ಎಷ್ಟು ಮಂದಿ ತಿತ್ತಾರ, ನಮ್ಮ ಮಠಕ್ಕೆ ಬರೋ ಮಂದಿ ಎಲ್ಲ ಹಂಗಾತಾರ. ಏನ್ ಮಾಡ್ಲಿಪ್ಪ, ನಿಂದು ಬ್ಯಾಡ ನನಗಲ್ಲ. ಅದಕ್ಕೆ ಪುಣ್ಯಾತ್ಮರೇ, ನನ್ನ ಕಳಕಳಿ ವಿನಂತಿ ಏನು ಅಂತ ಕೇಳಿದ್ರೆ, ದಯವಿಟ್ಟು ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡ. ಬರೀತಾರ ಬಾಳ ಸುಂದರ, ನೀನು ಬದುಕೋ ಸಲ ಎಷ್ಟು ವೇಷ ಹಾಕ್ತಿ ಹಾಕ, ನಿನ್ನ ಬದುಕನ್ನು ಕಟ್ಕೊಳ್ಳೋ ಎಷ್ಟು ವೇಷ ಹಾಕ್ತಿ ಹಾಕ, ಅದಕ್ಕೇನು ತೊಂದರೆ ಇಲ್ಲ. ಆದ್ರೆ ಬೇರೆಯವರೊಬ್ಬರ ನಾಶ ಮಾಡಲು ಮಾತ್ರ ವೇಷ ಹಾಕಬೇಡ ಅಂತಕ್ಕಂಥ ಮಾತು.
ನಿನ್ ಬದುಕಿನ ಸಲುವಾಗಿ ನಿನ್ ಜೀವನ ಸಲುವಾಗಿ ವೇಷ ಹಾಕುವ, ಆದ್ರೆ ಇನ್ನೊಬ್ಬರ ನಾಶ ಮಾಡೋ ಸಲುವಾಗಿ ವೇಷ ಹಾಕ್ಲಿಕ್ಕೆ ಹೋಗ್ಬೇಡ. ಅಕಸ್ಮಾತ್ ಹಾಕಿದಿ ಅಂದ್ರ ಗುರುಗಳು ಹೇಳಿದ್ರಲ್ಲ ಈಗ ಏನ್ರಿ, ಯಾರ ತಮ್ಮ ಅಂತಾರ, ಯಾರ ಮಗ ಅಂತಾರ. ಟಾಟಾ ಹಾಸ್ಪಿಟ್ಲಕ್ ಓದಾಕಿರತ್ತ ಅವ್ನು, ಟಾಟಾ ಹಾಸ್ಪಿಟ್ಲ್ ಕಡೆಗೆ ದುಡ್ಡೆಲ್ಲ ಮುಗಿದ ಬಳಕ ಡಾಕ್ಟರ್ ಹೇಳಿದತ್ತ ಒಯ್ಯನು ಉಳಿದಿಲ್ಲ ಅಂದತ್ತ. ಡಾಕ್ಟರ್ ಕರೆದು ಹೇಳಿದತ್ತ ನಿನಗೆ ದುಡ್ಡು ಮಗನ ಮನೆಗೆ ತಗೊಂಡು ಹೋಗ್ಲಕ್ ಸಹಿತ ದುಡ್ಡಿಲ್ಲ, ನನಗೆ ಗೊತ್ತೈತಿ, ನಂದ ಗಾಡಿ ಕೊಡ್ತಾನ ಒಯ್ಯ ಅಂದತ್ತ. ಗಾಡಿ ಅಂದ ತಂದ ಹುಡುಗನ ಮನ್ಯಾಗ ಹಾಕಿ ಪಡಸಾಲ್ಯಾಗ ಕಣ್ಣು ತೆರೆದ ನಗಲಾಕ ಚಾಲು ಆಗಿತ್ತತ್. ಯಾಕ್ರಿ, ನಾ ಬಂದ ಕೆಲಸ ಮುಗೀತು, ನೀ ಏನು ಕಸ್ಕೊಂಡಿದ್ದ ಅಷ್ಟು ಆಸ್ತಿನ ಹೋಯ್ತು, ನಾ ಬರ್ತೇನಂತ ಹೇಳ್ತತ್ತ. ನಾವು ಪುಣ್ಯಾತ್ಮರೇ ಅನ್ಯಾಯ ಮಾರ್ಗಕ್ಕೆ ಹೋಗಬಾರ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥ ಅಂತ ಹೇಳ್ಯಾರ. ಇಲ್ಲಿ ಟೇಬಲ್ ಇಟ್ಟಾರ ನನ್ನ ಮುಂದೆ, ಇದಕ್ಕೆ 4 ಕಾಲ ಅದಾವತ್ತು, ನೆಟ್ಟಗೆ ನಿತ್ತೈತಿ. ನಾನು ಕೂತಿನ 4 ಕಾಲ ಅದಾವತ್ತು, ಒಂದ ಕಾಲ ಇರ್ಲಿಲ್ಲ ಅಂದ್ರಿ. ಹಂಗ ಬದುಕಿಗೆ ಪುಣ್ಯಾತ್ಮರ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥದ ಕಾಲದವಪ್ಪ. ಒಂದನ್ನು ಬಿಟ್ಟು ಒಂದು ಬದುಕಲಿಕ್ಕೆ ಬರುವುದಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತಾನು, ಹಂಚಿ ಉಣೋದನ್ನು ನೀವು ಕಲಿತೀರಿ ಅಂದ್ರೆ ಪುಣ್ಯಾತ್ಮರೇ ನಿಮಗೆ ಎಂದೂ ಕೊರತೆ ಬರುವುದಿಲ್ಲ, ಎಂದೂ ಕೊರತೆ. ಮುಚ್ಚಿಡುದು ಕಲಿತೀರಿ ಅಂದ್ರೆ ಕೆಲಸ ಕೆಟ್ಟು ಹೋಗ್ತದೆ. ಅದು ಹಂಚಿ ಎಲ್ಲಿ ಹಂಚುದ್ರಿ? ಬಾಳ ಮಂದಿ ಹಂಚು ಜಾಗಗಳು ಬೇರೆ ಆಗ್ಯಾವ. ಹಂಗ ಏನ್ ಹಳ್ಳಿಯಾಗ ಎಲ್ಲಿ ಮೂಲ್ಯಾಗ ಸಹಿತ ಲಸನ್ಸ್ ಕೊಡ್ಲತ್ತಾರ. ನಮ್ಮ ಮನೆ ದರೋರ್ದಾಗ 2 ದಿವಸ ಪಾದ ಪೂಜೆ ಭಕ್ತರ ಮನೆ ತಿರುಗಾಡ್ಲಕತ್ತಿದ್ವು. ರಾತ್ರಿ 8 ಆಗಿತ್ತು, ಹೊಂಟಿನ ಕೊಟ್ಟು ದೂರ ಐತೆ ಊರು ಬಿಟ್ಟು. ಬಳ್ಳಾರಿ ಕಂಟಿ ಬಿಡಾಗ 4 ಮಂದಿ ಕೂತಿದ್ರು. ಏನೋ ಡ್ರೈವರ್ ತರಬಿ ಎಲ್ಲಿ ಏನಾಗೈತಿ ನೋಡಂತರು. ಮುಂದ್ ಬರಕ್ ಕೌನ್ಯಾಗ ಕಾಣ್ಲಾಕತ್ತವ ನೋಡ್ರು, ಪ್ಲಾಸ್ಟಿಕ್ ಗಲಾಸ ಬಾಟ್ಲಿಗಳ ಕಾಣಕತ್ತವ. ಇಲ್ಲಾರು ಬಂದ್ ಇಟ್ಟು ದೂರ ಹಂಗ್ ಕುಡಿತಾವ. ಅಲ್ಲಿ ಹೋಗಟ್ಟಿಗೆ ಮುಂದೆ ಪುಣ್ಯಾತ್ವರ ದೊಡ್ಡ ಅಂಗಡಿ ಅದು MS ಆಯಿಲ್ ಅಂತ. ಮತ್ ತರಬಾರ್ದತ್ತಿರ ಸರ್ಕಾರದವ್ರ. ನಿಮ್ಗೆಲ್ಲಾ ಫುಕಟ್ ಬೇಕಾಗಿ ರೊಕ್ಕ ಇಲ್ಲಿ ಕೊಡೋರವ್ರು. ತಗೊಳತ್ನಾಗ ಯಾರು ವಿಚಾರ ಮಾಡಿಲ್ಲ, ಇದು ಎಲ್ಲಿದ್ ಹಾಕ್ತಾರ ತಿಳ್ಕೊಂಡು. ಹಂಗ ಬೇಕಂದಿದ್ದು ಖರೆ ನಾವ್ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಮಕ್ಕಳು 15ರಿಂದ ಪುಣ್ಯಾತ್ಮರ 18 ವರ್ಷ ಹಿಡ್ಕೊಂಡು ಮಕ್ಕಳೆಲ್ಲರೂ ಬಾಟ್ಲಿ ದಾಸರಾಗ್ಲಿಕ್ಕತ್ತಾರ. ಅದು ಕೆಟ್ಟ ಗಳಿಗೆಯನ್ನು ನಾವು ಹೋಗ್ಬೇಕಾಗಿತ್ತಾರ. ಮೊಬೈಲ್ ದಾಸರಾಗ್ಲಿಕ್ಕತ್ತಾರ. ಮಾನ್ಯ ಪಾಪ ಪುಣ್ಯಾತ್ಮ 3 ದಿವಸ ಬಂದ, ಮಗನೂ 1 ದಿವಸ ಕರ್ಕೊಂಡು ಬಂದ. ಯಪ್ಪ ಏನ್ ಆಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ, ಸಾಲಿಗೆ ಹೋಗಂದ್ರೆ ಸಾಲಿಗೆ ಹೋಗ್ಲಕ್ತಾ ಇರಲಿಲ್ಲ, ಮನ್ಯಾಗ ಒಂದು ಕೊಡ ನೀರು ತಗೊಂಡು ಬಂದ ತೋರ್ಲಕ್ತಾ ಇರಲಿಲ್ಲ, ಬರೀ ಅದ್ರಾಗ ಆಟ ಆಡ್ತಾನ. ಏನ ಈ ತೋರ್ಸತ್ ಮೊಬೈಲ್ ಕೊಟ್ಟಾರ ಕರಿ ನನಗನ ಪಕ್ಕ ಒಳಗೆ ತಿಳಿಯಂಗಿಲ್ಲ. ಅದ್ರ ಆ ಮಾನ್ಯ ಸಣ್ಣ ಹುಡುಗ ಹೆಂಗ ಸರಿಸ್ತಿತ್ತು. ಅದಕ್ಕೆ ದಯವಿಟ್ಟು ನನ್ನ ಕಳಕಳಿ ವಿನಂತಿ ಏನಂತ ಕೇಳಿದ್ರ, ಮಕ್ಕಳಿಗೆ ಪುಣ್ಯಾತ್ಮ ಮೊಬೈಲ್ ಇದೊಂದು ದೂರ ಇರಿಸ್ರಿ. ಇದೊಂದು ಕೆಟ್ಟ ಏನಂತೀರಿ ನೀವು, ಡ್ರಗ್ಸ್ ಇದು, ಕೆಟ್ಟ ಡ್ರಗ್ಸ್ ಇದು. ಅವಾಗಿನ ಕಾಲ ಹೆಂಗಿತ್ತು ಅಂತ ಕೇಳಿದ್ರೆ ಗುರುಗಳಿಗೆ ಕೈ ಮುಗಿತಿತ್ತು, ಪ್ರವೃತ್ತಿ ಹಾಗಿತ್ತು. ಆಗಿನ ಕಾಲಕ್ಕೆ ಶಾಲೆ ಒಳಗೆ ಟೀಚರ್ ಹೇಳಿದ್ರತ್ತ, ನಾಳೆ ಬರೋ ಕಾಲಕ್ಕೆ ಸ್ವರ್ಗದ ಮಣ್ಣು ತಗೊಂಡು ಬರ್ರಿ, ಸ್ವರ್ಗದ ಮಣ್ಣು ತಗೊಂಡ್ಬರುತ್ತೇಳಿ. ಮಕ್ಕಳೆಲ್ಲ ಮನೆಗೆ ಬಂದು ಹೇಳಿದತ್ತ, ನಮ್ ಟೀಚರು ಸ್ವರ್ಗದ ಮಣ್ಣು ತರ ಕೇಳ್ಯಾರ, ನಾಳೆ ನೀವು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ಹೇಳಿದಾಗ ಪಾಲಕರು ಸಿಟ್ಟಿಗಿರುತ್ತ, ನಿಮ್ ಟೀಚರ್ದ ತಲೆ ಕೆಟ್ಟಿರ್ಬೇಕು, ಸತ್ತು ಬಳಕ ಸ್ವರ್ಗ ಈಗೆಲ್ಲಿ ಸಿಗುತ್ತೈತೆ ಅಂತ. ಮತ್ ಮುಂಜಾನೆ ಮಕ್ಕಳಿದ್ದು ಸ್ವರ್ಗದ ಮಣ್ಣು ಕೊಡ್ರಿ ಅಂದ, ನಡಿ ನಾವೇ ಬರ್ತೀವಿ, ನಿಮ್ ಮಾಸ್ತರ್ ಟೀಚರ್ ತಲೆ ಕೆಟ್ಟರು. ಎಲ್ಲ ಪ್ರಿಯರ್ಕ್ ನಿಂತು ಬಿಟ್ಟಿದ್ರು, ಮಕ್ಕಳೆಲ್ಲ ಟೀಚರ್ ನಿಂತಿದ್ರು. ಹೋಗಿ ಇವ್ರಿಗೆ, ಏನ್ರಿ ಮಕ್ಕಳಿಗೆ ಇಲ್ಲದ ಬೋಧ ಮಾಡ್ತೀರೇನು? ಮಕ್ಕಳು ತಲೆ ಕೆಡಿಸಿಟ್ಬಿಟ್ರಿ ನೀವು, ಸ್ವರ್ಗದ ಮಣ್ಣು ತಗೊಂಡು ಬರುತ್ತೆ. ಎಲ್ಲಿ ಸ್ವರ್ಗ, ಸತ್ತು ಬಳಕ ಸ್ವರ್ಗ ಐತಿ, ಜೀವಂತಿದ್ದಾಗ ಹೆಂಗ್ ಬರ್ತೈತ್ರಿ? ಆ ಎಮ್ಮ ಏನೂ ಅನ್ಲಿಲ್ಲ. ಮತ್ತೆ ಕೇಳಿದ್ರು, ಪ್ರಾರ್ಥನೆಗೆ ನಿಂತಾಗ, ಯಾರು ತಂದಿರಿ ಸ್ವರ್ಗದ ಮಣ್ಣು, ಯಾರು ತಂದಿರಿ ಅಂತ ಕೇಳಿದ್ರು. ಒಬ್ಬ ಹುಡುಗ ಒಂದು ಪ್ಲಾಸ್ಟಿಕ್ ಗಂಟು ಕಟ್ಕೊಂಡು ಓಡಿ ಬಂದ, ಗುರುಜಿ ನಾನ್ ತಂದೀನಿ ಬಂದವ್ರಂತಾರೆ, ಈ ಮಣ್ಣು ಎಲ್ಲಿ ಬೇಕಾದ್ರೆ ಸಿಗ್ತೈತಿ ಅಂತ. ಆ ಹುಡುಗ ಎಲ್ಲಿ ತಂದನ್ ಕೇಳುನು ತಡ್ರಿ ಅಂದ. ಆ ಟೀಚರ್ ಅಂತಾಳೆ, ಎಲ್ಲಿ ತಂದನ್ ಕೇಳುನು. ಅವಾಗ ಆ ಹುಡುಗ ಹೇಳಿತು, ನಮ್ಮೂರೊಳಗೊಬ್ರು ಯಾರೋ ಪುಣ್ಯಾತ್ಮರು ಪ್ರವಚನಕ್ಕೆ ಬಂದಿದ್ರು, ನನ್ನ ತಾಯಿ ಜೊತೆಗೆ ಹೋಗಿ ಕೂತ್ಕೊಂಡ್ ಕೇಳೀನಿ, ತಾಯಿ ಪಾದದೊಳಗೆ ಸ್ವರ್ಗ ಐತೆ ಅಂತ ಹೇಳಿದ್ರು, ಅದಕ್ಕೆ ನಮ್ಮ ಮಗುನ ಪಾದ ತಳಗಿಂದ ಮಣ್ಣು ತಂದಿನ ತಿಳ್ಕೊಂಡು ಮಗ ಹೇಳ್ತದೆ. ನಮ್ಮ ಮಕ್ಕಳು ಅದನ್ನ ಹೇಳೋದು ಕಲಿಸಿದ್ರಿ. ಅಕಸ್ಮಾತ್ ಮಗ ಪುಣ್ಯಾತ್ಮರೇ ಕಿರಿಕಿರಿ ಮಾಡಾಕತ್ತೆ, ನೀವೇ ಮೊಬೈಲ್ ಕರೆದು ಕೊಡ್ತೀರಿ, ಕಡೆ ಹೋಗ ಆ ಕಡೆ ಹಿಡ್ಕೊಂಡ್ ಕೊಂಡ್ರೋಗತ್ ನೀವೇ ಕಳಿಸ್ಕೊಡ್ತೀರಿ. ಅದಕ್ಕೆ ನಾವು ಪುಣ್ಯಾತ್ಮರು ದೇವನನ್ನ ಒಲಿಸ್ಕೋಬೇಕಾಗಿತ್ತಂದ್ರ, ಕಷ್ಟ ಅಂತಕ್ಕಂಥದ್ದು ನಿಜವಾಗಿ ಭಗವಂತನ ಕರುಣೆ ನಮಗಾಗಬೇಕಾಗಿತ್ತಂದ್ರೆ ನಮಗ ಕಷ್ಟ ಬೇಕಂತ. ನೀವೆಲ್ಲ ಬಹಳ ಮಂದಿ ಮಹಾತ್ಮರು ಹೇಳ್ಯಾರ, ಕೇಳಿರಿಲ್ಲ? ದೇವ್ರ ಗುಡಿಗೆ ಹೋಗಿ ಏನ್ ಬೇಡ್ಕೊಳ್ರಿ? ಅಕಸ್ಮಾತ್ ನಿಮಗ್ ಕಷ್ಟ ಬಂದತ್ತೆ ತಿಳ್ಕೊರಿ, ಆ ಕಷ್ಟಕ್ಕೆ ಹೇಳೋದತ್ತ, ನನಗ ಕಾಡಬೇಡ ಅಂತ ಹೇಳುದಲ್ಲತ್ತ.
ಅದಕ್ಕೆ ಹೇಳೋದತ್ತ ನೀ ಎಷ್ಟು ಕಾಡ್ತೆ ಕಾಡ್ಕರೆ ನನ್ನ ಹಿಂದೊಬ್ಬ ದೇವರದಾನ ಅನ್ನೋದು ನೆನಪಿಟ್ಕೊಂಡು ಕಾಡತ್ ಹೇಳ್ತಾರತ್ತ ಅದಕ್ಕೆ ಬಂಧುಗಳಿಂದ. ಅದಕ್ಕೆ ಬಹಳ ಸುಂದರವಾಗಿ ಬರೆದ್ರು ಕನಕರು. ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನ ಕಟ್ಟಿ ನೀರಿರದವರ್ಯಾರು, ತಲ್ಲಣಸದಿರು ಕಂಡೆ ತಾಳು ಮನವಿ, ಎಲ್ಲರನ್ನೂ ಸಲುವನ್ನು ಇದಕ್ಕೆ ಸಂಶಯ ಬೇಡ ಅಂತ. ಎಲ್ಲಾ ಸಲುಲಕ್ಕೆ ಭಗವಂತ ಒಬ್ಬ ಸಮರ್ಥದ. ಹೆಂಗ ಸಲುತ್ತಾನಂತೀರಿ ನೀವು? ಬಹಳ ದೊಡ್ಡ ಶ್ರೀಮಂತ. ಯಾಕೋ ತಲೆಯೊಳಗೆ ಬಂತವ ನಾ ಸನ್ಯಾಸಿ ಆಗ್ಬೇಕು. ಅವಾಗ ರಾತ್ರಿ 12 ಗಂಟೆ ಕನಸು ಬಿತ್ತವಂಗ. ನೋಡು ವಿಚಾರ ಮಾಡ, ಸನ್ಯಾಸಿ ಆದ್ರೆ ಒಮ್ಮೆ ತಂಗಳು ತಿನ್ಬೇಕಾಕತಿ, ಒಮ್ಮೆ ಅದು ಸಿಗ್ತತಿಲ್ಲ ಗೊತ್ತಿಲ್ಲ, ಒಮ್ಮೆ ನಿನಗೆ ಜಳಕಕ್ಕೆ ನೀರು ಸಿಗ್ತಾವ ಗೊತ್ತಿಲ್ಲ. ಸಮಾಜ ಮಧ್ಯದಲ್ಲಿ ಎಲ್ಲೇ ಅಕಸ್ಮಾತ್ ನಿತ್ಯ ಅಂದ್ರ ಆ ಕರೆಂಟ್ ಟಿಸಿಗೆ ಹಚ್ಚಿರ್ತಾನೋ ಅಪಾಯಕಾರಿ ಅಂತ ತಿಳ್ಕೊಂಡ ಹಂಗ ನಿಂದು ಅರಿವಿ ಅಪಾಯಕಾರಿ. ಎಲ್ಲೇ ನಿಂದ್ರ ಜನ ನಿನ್ ಬಿಡುದಿಲ್ಲ. ಅರ್ಥ ಮಾಡ್ಕೊ, ಇದು ಪಾಡೈತಿ. ಒಮ್ಮೆ 2 ಹೊಡ್ಯಾಕ್ ಬರ್ತೈತಿ, ಒಮ್ಮೆ ಕುಡ್ಸಾಕ ಬರ್ತೈತಿ. ಕನ್ನಡಿ 2 ಹೊಡ್ಯಾಕ್ ಬರ್ತೈತೇನ್ರಿ? ಕಂಡ್ಯಾಳ 2 ಹೊಡ್ಯಾಕ್ ಬರ್ತೈತ್ರಿ? ಕೆಮಣ ಬರ್ತೈತಿಲ್ರಿ? ಪ್ರಪಂಚದ್ರ ಕೆಬ್ಬಣ ಇದ್ದಂಗ. ಸನ್ಯಾಸಿ ಬದುಕಂದ್ರ ಕರಡಿ ಇದ್ದಂಗ. ಹೊಡಿತಂದ್ರ ತಿಪ್ಪಿ ಸಹಿತ ಕರ್ಕೊಳಗಿಲ್ಲ. ಸಂಸ್ಕಾರ ತಪ್ತದ. ಸಂಸ್ಕಾರ ತಪ್ತದ. ಅದಕ್ಕೆ ಅವ್ರ ವಿಚಾರ ಮಾಡಿರ್ತ, ಹೌದಲ್ಲ ಇದು ಬರೋಬ್ಬರ ಐತಿ, ಎಲ್ಲಿ ಉಪವಾಸ ಇದ್ದಳು ಬೇಡ ಅಂದತ್ತ. ಊಟಕ್ಕೆ ಕೂತಿದತ್. ಊಟ ಮಾಡೋ ಕಾಲಕ್ಕ ಒಂದು ಬೆಕ್ಕು ಬಂತು. 1-2 ತುತ್ತು ಒಗದ ತಿತ್ತ, ಮತ್ತೆ ಒಗದ ತಗೊಂಡು ಹೋತದ ಎಲ್ಲಿ. ಅದು ಹೋಗಿ ಮತ್ತೆ ವಾಪಸ್ ಬತ್ತು. ಅಲ್ಲ, ತಾನು ಹೊಡಿ ತುಂಬ ತಿಂದೈತೆ, ಮತ್ತೆ ತಗೊಂಡು ಹೋಗಿ ತಿಂದಿರ್ಬೇಕತ್ ಮಾಡೀನಿ. ಮತ್ತೆ ಬಂದೈತೆ, ಹಾಕಿ ನೋಡ್ಬೇಕು ಎಲ್ಲಿರ ಒಯ್ತೈತೆ ಹೇಳ್ಕೊಂಡು ತುತ್ತು ಹಾಕಿದತ್ತ. ತಗೊಂಡು ಓಡಾಕೈತತ್ ಅದು ಬೆಕ್. ಆ ಬೆಕ್ ಎಲ್ಲಿ ಹೋಯ್ತು ಅಂತ ನೋಡ್ಬೇಕತ್ ಹೋತಾನ. ಅಲ್ಲೊಂದು ಕುಡ್ಡು ಬೆಕ್ಕಿತ್ತತ್ತ. ಅದಕ್ಕಿದು ಆಹಾರ ಕೊಡ್ತಿತ್ತ. ಅವಾಗ ಇವನಿಗೆ ಗೊತ್ತಾಯ್ತತ, ಕುಡ್ಡು ಬೆಕ್ಕಿಗೆ ಸಹಿತ ಭಗವಂತ ಸಲುತ್ತಾನಂದ್ರ ನಾನು ಸಂತನಾದ ಬಳಿಕ ಸನ್ಯಾಸಿ ಆಗ್ಬೇಕ, ನನ್ಯಾಕ ಸಲುವುದಿಲ್ಲ, ನಾನು ಇವತ್ತಿನಿಂದ ಮನೆ ವೈರಾಗ್ಯವನ್ನು ತಾಳ್ಬೇಕ ತಿಳ್ಕೊಂಡು ಆ ಮಾನವ ಹೊರಗೆ ಬಂದತ್ತ. ಪ್ರವಚನದ ಮೂಲ ಉದ್ದೇಶ ಏನಂತಕ್ಕಿದ್ರೆ ಪರಿವರ್ತನೆ ಮಾಡ್ಕೊಳ್ತು. ನಾವು ಪುಣ್ಯಾತ್ಮರೇ ಲಕ್ಷ್ಮಿ ಪೂಜಾ ಮಾಡ್ರೆ ಒಲಿತಾಳು, ವ್ರತಗಳನ್ನ ಮಾಡಿದ್ರೆ ಒಲಿತಾಳು ಅಂತೀವಿ ನಾವು. ಮತ್ ದುಡಿಮೆಯನ್ನು ಮಾಡೋದು ನಾವು ಮಾಡಬೇಡ ಹೇಳಂಗಿಲ್ಲ. ಒಂದು ಮಾತು ಕೊನೆಗೆ ಬರ್ತಾನೆ. ನಾನು ಪುಣ್ಯಾತ್ಮರೇ ಬಹಳ ದೊಡ್ಡ ಶ್ರೀಮಂತ, 80 ವರ್ಷ ವಯಸ್ಸಿನ ಅಜ್ಜ. ರಾತ್ರಿ 12 ಗಂಟೆ 1 ಗಂಟೆ ಆಗ್ಯದ. ಲಕ್ಷ್ಮಿ ಹೊಂಟಾಳ. ಜಗಲಿ ಮೇಲಿನ ಲಕ್ಷ್ಮಿ ಐತಿಲ್ಲ, ವಾಡ್ಯದ ಲಕ್ಷ್ಮಿನ ಇಟ್ಕೋರು. ಹೊಂಟಿಲಾಕಿ ಹೋಗೋ ಕಾಲಕ್ಕ ಮುದುಕ್ ಮಕ್ಕೊಂಡಿತ್ತು. ಬಹಳ ನನ್ನ ಮೇಲೆ ಪ್ರೀತಿ ಇಟ್ಟಾನು, ಶ್ರದ್ಧೆದಿಂದ ದುಡದಾನು, ನಂಬಿಕೆದಿಂದ ಭೂಮಿ ತಾಯಿನ ನಂಬಿ ದುಡದಾನು. ಬಹಳ ಮಂದಿ ಕೂತೀರಿ, ಭೂಮಿ ತಾಯಿ ಯಾವಾಗ ಖುಷಿ ಪಡ್ತಾಳ್ರಿ? ಭೂಮಿ ತಾಯಿ ಯಾವಾಗ ಖುಷಿ ಪಡ್ತಾಳ ನಿಗಪ್ಸಕೋರು? ಆ ಭೂಮಿ ತಾಯಿ ಅಂತಾಳತ್ತ, ನನ್ನ ಚೊಚ್ಚಿಲು ಮಗನಾಗಿರ್ತಕ್ಕಂಥ ರೈತನ ಹಣೆ ಮೇಲಿನ ಬೆವರಿನ 3 ಹನಿ ನನ್ನ ಮಡಿಲಿಗೆ ಬಿದ್ದ ಬಳಕ ನಾನು ಸಂತೋಷ ಪಡಿಸ್ತೇನೋ, ನನ್ನ ಆಸರಿಕೆ ಆಯಾರಿಕೆಯನ್ನು ಕಳ್ಕೊತೇನೆ ಅಂತಕ್ಕಂಥ ಮಾತು ಹೇಳ್ತಾಳತ್ತ. ಅದಕ್ಕೆ ನಾವೆಲ್ಲರೂ ಪುಣ್ಯಾತ್ಮರೇ ಬಸವನ ಅನುಯಾಯಿಗಳು ಆಗಿದ್ರೆ ನಾವೇನ್ ಆಗಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಕಾಯಕ. ದೇವರಂದ್ರೆ ಯಾವುದು? ಕಾಯಕ. ದುಡಿಬೇಕಂತಕ್ಕಂಥ, ದುಡಿದು ಉಣಬೇಕು ಅಂತಕ್ಕಂಥದನ್ನ ಪ್ರವೃತ್ತಿ ನಮಗೆ ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ಸಮಾಜವನ್ನ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ನಮಗೆಲ್ಲ ಆದರ್ಶರಾಗಿರ್ತಕ್ಕಂಥ ಈ ಶತಮಾನದಲ್ಲಿ ಅವರ ಜೀವಿತ ಒಳಗ ನಾವಿದ್ದೀವಿ ಅಂದ್ರೆ ನಾವೇ ಭಾಗ್ಯವಂತರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಅತ್ಯಂತ ನನಗೆ ಖುಷಿ ಅನ್ನಿಸ್ತದ. ಅಂತ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳು ಚಿಂಚಲಿ ಗ್ರಾಮದಾಗ 1 ತಿಂಗಳು ಪ್ರವಚನವನ್ನು ಮಾಡ್ತಾರೆ. ಒಬ್ರು ತೋಟದೊಳಗ ಅವ್ರಿಗೆ ವಸ್ತಿಕ್ ಅವ್ರ ಊರಾಗ ಎಲ್ಲಿ ಇರ್ತಿಲ್ಲಾಗಿರು, ತೋಟದ ವಸ್ತಿ, ಅದು 2ನೇ ಮಜಲ್ ಮೇಲೆ ಇರ್ತಿದ್ರು. ಅಂತ ಪುಣ್ಯಾತ್ಮ ಅವರಿಗೆ ಆಶ್ರಯ ಕೊಟ್ಟು ಪ್ರಸಾದ ಕೊಡ್ತಿದ್ದ. 1 ದಿವಸ ಆಲೋಚನೆ ಮಾಡ್ರಂತ, ಈ ಪುಣ್ಯಾತ್ಮನ ಮನೆಯೊಳಗೆ ಇಷ್ಟು ದಿವಸ ನಾ ಇದ್ದ ಪ್ರಸಾದ ಉಂಡಿನಿ, ಇವನು ಋಣ ಹೆಂಗ ಮುಟ್ಸೋದು ಅಂತ ತಿಳ್ಕೊಂಡು ಎಲ್ಲಾರಿಗೆ ಗೊತ್ತಿಲ್ಲ ಪುಣ್ಯಾತ್ಮನ ನಸ್ಕಿನ ಜಾವದ ಹೋಗಿ ಅವನು 1 ಎಕರೆ ಹೊಲ ಪುಡಾರಿ ಕಸ ಹತ್ತಿ ಬಿದ್ದಿತ್ತ. ಕಸ ಹತ್ತಿ ಸಿದ್ದೇಶ್ವರಪ್ಪಗಳು ಸಂಪೂರ್ಣವಾಗಿ ಕಸ ಕಿತ್ತು ಬಿಡ್ತಾರತ್ ಕಸ. ಅವಾಗ ಗುರುಗಳು ಪ್ರವಚನದಾಗ ಹೇಳಿದ್ರೆ, ಹೊಲಕ್ಕದು ಹೋಗ್ತು ಬರೀ, ರೈತರಾಗಿ ದುಡಿತು ಬರೀ, ಹೊಲ ಕಡೆ ನೋಡ್ತು ಬರೀ ಅಂದಾಗ ಗುರುವಿನ ಮಾತು ಪಾಲಿಸ್ಬೇಕ ತಿಳ್ಕೊಂಡು ಈ ಯಜಮಾನ ಹೊಲಕ್ಕೂ ಆದತ್ತ, ಹೊಲದಾಗ ಕಸನೇ ಇಲ್ಲಾಗಿತ್ತ. ಅವಾಗ ಅವನಿಗೆ ಆಲೋಚನೆ, ನನ್ನ ಹೊಲದನ ಕಸ ಯಾರು ಕಿತ್ತರು? ಅವ ಹೆಂಗೋ ಸುದ್ದಿ ತೆಗದ, ಅಪಗೋಳ ಕಿತ್ತಾರಂದು ಗೊತ್ತಾಯ್ತು. ಅಂತ ಶತಮಾನದ ಸಂತರು ಮಾತನಾಡತಕ್ಕಂಥ ರಾಷ್ಟ್ರ ಸಂತರು ನನ್ನ ಹೊಲದಾಗ ಬಂದು ದುಡದಾರಂದ್ರ ಅವ್ರ ಉಪಕಾರದೊಳಗ ನಾನ್ಯಾಕೆ ಬದುಕಲಿ, ನಾನು ಏನಾರು ಮಾಡ್ಬೇಕ ತಿಳ್ಕೊಂಡು ಅದು 1 ಎಕರೆ ಹೊಲ ಅವ್ರ ಜೋಳಿಗೆ ಹಾಕಿ ನಿಮ್ಮ ಮಠ ಇಲ್ಲೇ ನಿರ್ಮಾಣ ಮಾಡ್ರಿ ತಿಳ್ಕೊಂಡು ಕಟ್ಟನ. ಟೇಷನ್ದಿಂದ ಬಾಜುಕ್ ಅವ್ರ ಮಠ ಆಯ್ತು. ನಾವು ಉಪಕಾರ ಸ್ಮರಣೆ ನಂಬಲ್ಲಿ ಬೇಕು. ಅದಕ್ಕೆ ಲಕ್ಷ್ಮೀ ಪುಣ್ಯಾತ್ಮರೇ ರಾತ್ರಿ ಎದ್ದು ಹೊಂಟ್ಲು, ಇವನಿಗೆ ಎಬ್ಬಿಸ್ಬೇಕ ತಿಳ್ಕೊಂಡು ಎಬ್ಬಿಸಿದಳು.
ನೀ ಯಾರ ಅಂದವ? ನಿಮ್ಮ ವಾಡ್ಯದ ಲಕ್ಷ್ಮಿ ಇದೀನಿ ಅಂದಳಾಕಿ. ನನ್ನೇ ಕೆಪ್ಸಿದ, ನಾವು ಹೊಂಟೀನಿ ಅಂದಳಾಕಿ. ಹೋಗಕ್ಕಿದ್ರೆ ಹೋಗಲ್ಲ, ನನ್ನೇ ಕೆಪ್ಸಿದ. ಇಲ್ಲ, ನೀನು ಭಾಳ ನನ್ನ ಮೇಲೆ ಶ್ರದ್ಧೆ ಇಟ್ಟು ದುಡ್ದಿದಿ, ನೀನು ಉಪಕಾರ ಇಟ್ಕೊಂಡು ಹೋಗ್ಬಾರ್ದು, ನಾ ಹೋಗೋ ಕಾಲಕ್ಕೆ ನಿನಗೆ ಏನಾರ ಕೊಟ್ಟು ಹೋಗ್ಬೇಕಂತ ನಂದು ಆಸೆ ಆಗೈತಿ, ಅದಕ್ಕೆ ನಿನಗೆ ಎಬ್ಬಿಸಿನಿ ಅಂದಳಾಕಿ. ಅವಂದ ನಮ್ಮ ದಂಡಿಗೆ ಬಂದತ್, ನಾ ಬೇಡ್ಕೊಂಡು ಏನು ಮಾಡ್ಲಿ ಅಂತ. ಮುಂದೆ ಬೇಕಾದವ್ರಿಗೆ ಏನೇನು ಬೇಕಾಯ್ತು ನನಗೇನು ಗೊತ್ತ, ನಾ ಬೇಡ್ಕೊಂಡ್ರೆ ಏನ್ ಮಾಡೋದು, ನಾಳೆ ನೀವು ಅಂತೀರಿಲ್ಲ ಕಾಡ ಕರಿತಿತ್ತು ನಾಡ್ ಹೋಗಂತಿತ್ತು ಅಂತ ತಿಳ್ಕೊಂಡು. ಅವಾಗ ಮತ್ತೇನ್ ಮಾಡ, ನನ್ನ ಮಕ್ಕಳು 4 ಅದಾವ, ಅತ್ರನ್ನ ಕೇಳ್ತಾನ, ಅವಕ್ಕೆ ಏನೇನು ಬೇಕು ಕೇಳಂದಿ ಅಂದ್ರ, ಹಂಗಾದ್ರೆ ಇನ್ನೊಂದ್ ದಿವ್ಸ ಇರ್ತಾನಂದಕ್ಕೆ. ಅದಕ್ಕೆ ಬರೀತಾರೆ, ವಲ್ ಕಬ್ಜ ಭಾಗ್ಯಲಕ್ಷ್ಮಿ ಕರ್ತರ್ ಕಮಲೆ ಸರ್ವಧಾನ ಲಕ್ಷ್ಮಿ ವೀರದಂಡೆ ದೂರ ಜೈತು ಜೈ ಸಾಮ್ರಾಜ್ಯ ಅಂತ ಕರೀತಾರ. ಆ ಲಕ್ಷ್ಮಿ ಒಳಗ್ ಹೋದಳು. ಮುಂಜಾನೆ ಕೂಡಿತ್ರಲ್ಲ ಬಳಗ ಕರೆದ್ ಹಿರಿಮಗ, ಏ ತಮ್ಮ, ನಿನ್ನೆ ತಾಯಿ ಲಕ್ಷ್ಮಿ ಭೇಟಿಯಾಗಿದ್ಲು, ಮನಿ ಬಿಟ್ಟು ಹೋಗಕ್ಕಿದಳತ್ತ, ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕು ಬೇಡ್ಕೊ ಅಂತ ಹೇಳ, ನಿನಗೇನು ಬೇಕಂದ. ಅವಂದ 1,000 ಎಕರೆ ಭೂಮಿ ಬೇಡಂದ, 1,000 ಎಕರೆ ಬೇಡಂದ. 2ನೇ ಮಗನ ಕರೆಸ, ನಿನಗೇನು ಬೇಕು? ಯಾರು ಹೊಲ್ದಾಗ ದುಡಿಯೋರು ಮೊದಲ ಆಳು ಸಿಗೋಲ್ಲ, ಈಗಿನ ಕಾಲದಾಗ ಎಲ್ಲ ಗ್ಯಾರಂಟಿ, ಅಕ್ಕಿ ಬಸ್ ಫ್ರೀ, ತಿಂಗಳಿಗೆ 2,000. ಗದ್ದಲ್ದಾಗ ಯಾರು ಹೊರಕ್ ಬಾ ಅಂದ್ರೆ ಯಾರು ಬರ್ಲಕ್ತಾ ಇರಲಿಲ್ಲ. ಹೊಲ ತಗೊಂಡೇನು ಮಾಡೋದು, ಬಂಗಾರ ಬೇಕಂದ. ಮನಗಟ್ಲೆ ಬಂಗಾರ ಬೇಡ. ಆಯ್ತು, ನಿಂದು ಒಂದು ಈ ಭೂಮಿ ಬಂಗಾರ ಎಲ್ಲ ಉಳಿಬೇಕಾದ್ರೆ ಅಧಿಕಾರ ಬೇಕೀಗ, ಅಧಿಕಾರ ಬೇಕು, ಅದಕ್ಕೆ ದೊಡ್ಡ ಅಧಿಕಾರ ಬೇಡಿ ಬಿಡಂದ. 3 ಮಂದಿದು ಮುಗಿತು. ಕೊಡೆಗೆ ಸಣ್ಣವನು ಕರಿತಾನೆ ಯಜಮಾನ. ಅವಂತಾನ, ನಾನು ಮೊದಲ ದೊಡ್ಡ ಮನುಷ್ಯ, ನನ್ಗೆ ಏನ್ ತಿಳಿಯಂಗಿಲ್ಲ, ನಾನು ಹೆಂಡ್ತಿ ಭಾಳ ಶಾಣೆ ಆದಳು, ಆಕಿನ ಕರೆದು ಕೇಳ್ರಿ. ಆಕಿನ ಕರೆದ್ರು. ಆ ತಾಯಿ ಎಷ್ಟು ಸುಂದರವಾದಂತ ಮಾತು ಹೇಳ್ತಾಳ, 1,000 ಎಕರೆ ಹೊಲನೂ ಬೇಡ, ಮನಗಟ್ಲೆ ಬಂಗಾರೂ ಬೇಡ, ನಮ್ಗೆ ಯಾವ ಅಧಿಕಾರೂ ಬೇಡ. ಆ ಲಕ್ಷ್ಮಿಗೆ ಏನಾದ್ರೂ ನಿಮ್ಮ ಶ್ರದ್ಧೆ, ನಿಮ್ಮ ನಂಬಿಕೆ, ನಿಮ್ಮ ಮ್ಯಾಲ ಪ್ರೀತಿ ಬಂದು ಕೊಡಬೇಕು ಅಂತ ಅನಿಸಿತ್ತಂದ್ರ, 4 ಮಂದಿ ಗಂಡು ಮಕ್ಕಳು ಈ ಮನೆಗೆ 4 ಮಂದಿ ಸ್ವಸ್ಥರು ಬಂದಿದ್ದೀವಿ. ಅಕ್ಕಿ ಕಣ್ಣಾಗ ಕಾಲಿಗೆ ಮುಳ್ಳು ಚುಚ್ಚಿದಾಗ ನನ್ನ ಕಣ್ಣಾಗ ನೀರು ಬರಬೇಕು, ನನ್ನ ಕಾಲಾಗ ಮುಳ್ಳು ಚುಚ್ಚಿದ್ರೆ ಅಕ್ಕಿ ಕಣ್ಣಾಗ ನೀರು ಬರಬೇಕು. ಒಬ್ಬರು ಕಷ್ಟ ಒಬ್ರು ಅರ್ಥ ಮಾಡ್ಕೊಂಡು ಪ್ರೇಮದಿಂದ ಬದುಕ್ತಕ್ಕಂಥ ಶಕ್ತಿ, ಆಶೀರ್ವಾದವನ್ನು ಈ ಮನೆತನಕ್ಕೆ ಕೊಟ್ಟು ಹೋಗುತ್ತೇಳಿ ಆ ಲಕ್ಷ್ಮಿಗೆ ಹೇಳಂದ್ರು, ಆ ತಾಯಿ ಹೇಳಂದ್ರು. ಮತ್ತೆ ಯಥಾ ಪ್ರಕಾರ ರಾತ್ರಿ ಲಕ್ಷ್ಮಿ ಬಂದ್ರತ್ತ. ಹೇಳಿದ, ದೊಡ್ಡ ಮಗ ಇದನ್ನ ಬೇಡ್ಕೊಂಡ, 2ನೇ ಮಗ ಅದನ್ನ ಬೇಡ್ಕೊಂಡ, 3ನೇದವ ಇದನ್ನ, ಕೊನೆಯದು 4ನೇ ಮಗನ ಹೆಂಡತಿ ಇದನ್ನ ಬೇಡ್ಕೊಂಡಳಂದು. ಏನು? ಸದಾವಕಾಲ ಪ್ರೀತಿ, ಪ್ರೇಮ, ಭಾವೈಕ್ಯತೆ, ಹೃದಯವಂತಿಕೆ ಇರ್ತಕ್ಕಂಥದ್ದು ಈ ಮನೆಯೊಳಗೆ ಸದಾವಕಾಲ ತುಂಬಿ ತುಳುಕಲಿ ಅಂತ ಆಶೀರ್ವಾದ ಮಾಡ ಅಂದಾಳ. ಇಟ್ಟು ಹೇಳಿದ ತಕ್ಷಣ ಹೊರಗೋಗು ಲಕ್ಷ್ಮಿ ಒಳಗೆ ನಡೆದಲತ್ತಾಕಿ. ಅವ್ ಕೇಳಿದತ್ ಮತ್ತೆ ಹೋತನಂದಿದ್ ಹೊರಗೆ ಹೋಗೋದ್ ಬಿಟ್ಟು ಒಳಗೆ ಯಾಕೆ ಹೊಂಟಿದ? ಇಂಥದ್ ಜಗತ್ತೇ ಯಾವ ಮನೆ ಅದಾವ, ಮತ್ತೆ ಎಲ್ಲಾ ಮನೆಗಳು ಬೇಡ್ಕೊಳ್ಳೋದಾವ. ಈ ನಿಜವಾದ ಮನೆ ಶಾಂತಿ, ನೆಮ್ಮದಿ, ಸಂತೋಷ ಅಂತಕ್ಕಂಥದ್ದು ಎಲ್ಲಿ ಐತಿ ಅಲ್ಲಿ ನಾ ಲಕ್ಷ್ಮಿ ಇರ್ತನಂತಕ್ಕಂಥ ಮಾತು ಹೇಳಿದ್ರು ಪುಣ್ಯಾತ್ಮರ. ಅದಕ್ಕ ನೋಡ್ರಿ, ನೀವು ಯಾರ ಪುಣ್ಯಾತ್ಮರ ಇದಕ್ಕ ಹೈದರಾಬಾದಕ್ಕೆ ಹೋದ್ರಿ ಅಂದ್ರ ಲಕ್ಷ್ಮಿ ಚೌಕತ್ ಇನ್ನುವರೆಗೆ ನೋಡಾಕ್ ಸಿಗ್ತದ. ಲಕ್ಷ್ಮಿ ಚೌಕತ್ ಆ ಕಾಲದಾಗ ರಾಜ ದಿವ್ಸಕ್ಕೆ 350 ಪಕ್ಷಿ ನಾಲಿಗೆ ಕೊಯ್ದು ತಿಂತಿದ ತಾವು. ಅವಾಗ ಲಕ್ಷ್ಮಿ ರಾತ್ರಿ 12 ಗಂಟೆಗೆ ಹೊಂಟು ನಡೆದಳತ್. ಆ ಪೊಲೀಸ್ ಇರ್ತಾರಲ್ಲ ಕವಲ ಮಾಡೋರು, 1 ಗಂಟೆಗೆ ಲಕ್ಷ್ಮಿ ಹೆಣ್ಮಗಳು ಯಾರನೇ ಅಂದವ, ನಾ ಹೆಣ್ಮಗಳಲ್ಲಪ್ಪ, ಈ ನಿನ್ನ ಏನಂತೀನಿ ಅದಕ್ಕೆ, ಈ ಪಟ್ಟಣದ ಈ ನಗರದ ಲಕ್ಷ್ಮಿ ಅದೀನಿ, ಹೊಂಟಿನಿ. ಯಾಕೆ ಹೊಂಟಿದಿ? ನಿಮ್ಮ ರಾಜ ನೀತಿ ತಪ್ಪು ಹೊಂಟಾನ, ಪ್ರಾಣಿ ಹಿಂಸೆ ಮಾಡ್ಲಕತ್ಯಾನ, ಅಂಶ ಮಾರ್ಗ ಪಾಲನ ಕೆಟ್ಟ ಹಾದಿಗೆ ಹೊಂಟಾನ, ಕರ್ಮ ಮಾಡಕತ್ಯಾನ, ಹೋಗ್ತಾನ. ನಾ ಹೋಗಿ ಅವ್ನು ಕೇಳ್ಕೊಂಡು ಬರ್ತಾನ ತಡಿ ಅಂದಳಕ್ಕೆ. ಅಂದಿವ್ ಪೊಲೀಸ್. ಆದ್ರ ಒಂದು ಕರ ಹೇಳ್ದ, ನಾ ಬಂದು ನಿನಗೆ ಹೇಳು ತಕ್ಕ ನೀ ಹೋಗಂಗಿಲ್ಲ ಇಲ್ಲಿ. ಹೋಗಿ ರಾತ್ರಿ ಸರ್ಕಾರ ಎಬ್ಬಿಸ್ತಾನ ಮಹಾರಾಜ, ಲಕ್ಷ್ಮಿ ಹೊಂಟಾಳತ್ತ, ಮತ್ತ ಹಿಂಗ ನೀವು ಪಕ್ಷಿ ನಾಲ್ಗಿ ತಿಂತೀರತ್ತ, ಹೋಗಕ್ಕಿದ್ರೆ ಹೋಗ್ಲಿ ಬಿಡು, ಐಕ್ ಕಟ್ಟಿ ಹಾಕಲ್ಕ್ ಬರ್ತತೆ ನಂದತ್ತ. ಅವಾಗ ವಿಚಾರ ಮಾಡಿದತ್ತ, ಅಕಸ್ಮಾತ್ ಲಕ್ಷ್ಮಿ ಹಾದನಂದ್ರೆ ನಮ್ಮ ಪಟ್ಟಣ ಬಡತನ ಬರ್ತದ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರೇ ಆ ಚೌಕಿಗೆ ಬರ್ಲಿಲ್ಲ ಅವ. ಅಲ್ಲೇ ಪುಣ್ಯಾತ್ಮರ ರಾಜ್ಯನ ಮನೆಗಿರ್ತಕ್ಕಂಥ ತಲವಾರ ತಗೊಂಡು ತನ್ನ ರುಂಡ ಕೊಯ್ಕೊಂಡ್ ಬಿಟ್ಟ. ಲಕ್ಷ್ಮಿಗೆ ಹೇಳಿದ್ಲ, ನಾ ಬಂದು ಹೇಳುತ್ತಾನ ನೀ ಇಲ್ಲಿ ಹೋಗಂಗಿಲ್ಲ ತಿಳ್ಕೊಂಡು. ಅವ್ ಬರ್ಲಿಲ್ಲ, ಈಕಿ ಹೋಗ್ಲಿಲ್ಲ. ಅದಕ್ಕೆ ಆ ನಗರ ಇಟ್ಟು ಶ್ರೀಮಂತ ಐತೆ ತಿಳ್ಕೊಂಡು ನಮ್ಮ ಗುರುಗಳು ಹೇಳ್ತಿದ್ರು ಪುಣ್ಯಾತ್ಮ. ಅದಕ್ಕೆ ನನ್ ಕಳಕಳಿ ವಿನಂತಿ ಏನಂತ ಕೇಳಿದ್ರ, ಯಾರದ ಕಸದ ತಿಲ್ಲಕ್ ಹೋಗ್ಬೇಡ್ರಿ, ಯಾರದ್ ಹೊಡೆದು ತಿಲ್ಲಕ್ ಹೋಗ್ಬೇಡ್ರಿ. ನಿಮಗ ಭಗವಂತ ಏನೇನು ಕೊಡ್ಬೇಕ, ಏನು ಕೊಟ್ಟಿಲ್ಲ ಅಂತ ನಿಮ್ ತಲೆಯಾಗ ಬಂದ್ರ ಕೊಟ್ಟಂಗ ನಿಮಗ ಪಕ್ಕ ನಿಮಗ ಸಾಕ್ಷೀಕರಿಸಿ ತೋರಿಸ್ತಾನ. ತಾಯಿ ಗರ್ಭದಿಂದ ಮಗು ಧರಣಿಗೆ ಬಂದ ತಕ್ಷಣ
ಹಾಲು ಕುಡಿತಾ ನೀವು, ತಾಯಿ ಎದೆನ್ ಹಾಲು ಯಾರಿಟ್ಟಾರ ಹಾಲಲ್ಲಿ? ಮತ್ತ ಆ ಭೂಮಿ ತಾಯಿದ ಎಷ್ಟು ಉಪಕಾರ ಇರ್ಬೇಕು. ಅದಕ್ಕೆ ನೀ ತೆಳಗ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಮೌನ ಎದೆ ಒಳಗ ಆ ಭಗವಂತ ಹಾಲಿಟ್ಟಾನಂದ ಬಳಕ ನಿನ್ನ ಬುದ್ಧಿ ನನಗೆ ಕಟ್ಟಿ ಕೊಟ್ಟಾನ. ಮತ್ತ್ಯಾಕೆ ಇನ್ನೊಬ್ಬರಿಗೆ ಮೋಸ ಮಾಡ್ತಿ, ಅನ್ಯಾಯ ಮಾಡ್ತಿ? ಅಧರ್ಮ, ಅನೀತಿ, ಅತ್ಯಾಚಾರಗಳ ನಮಗ ದುಃಖ ಕೊಡ್ತಾವಪ್ಪ. ದುಃಖ ಕೊಡಬಾರ್ದಂದ್ರ ಬಡತನ ಇರ್ಲಿ, ಖರೆ ನೀತಿ ಬಿಡ್ಲಿಕ್ಕೆ ಹೋಗ್ಬೇಡ ಅಂತಕ್ಕಂತ. ನೀವ್ ಅಂತೀರಿಲ್ಲ ಬಡವ್ರ ಮನೆಯ ಹೆಣ್ಮಗಳದಾರ ಖರೆ ನೀತಿ ಬಹಳ ಚಲೋ ಐತೆ ಅಂತೀರಂದ್ರ ಅದೇ ಸ್ವರ್ಗ. ನೀತಿ ಬೇಕು. ಅದಕ್ಕೆ ನಿಜಗೊಂಡು ಹೇಳೋ ನೀತಿ ವಿಧನಾಗು, ನೀತಿ ವಿಧನಾಗು. ಕರುಣಗಿರಲಿ ಜೀವರೋಳು ನೀತಿ ವಿಧನಾಗು ಅಂತಕ್ಕಂತ ಮಾತಾಡ್ತಾರ. ಅದಕ್ಕೆ ಪುಣ್ಯಾತ್ಮರೇ, ಇಂಥ ಒಂದು ಉರಿ ಬಿಸಿಲಿನೊಳಗೆ ತಾಯಿ ಜಾತ್ರೆ ನಿಮಿತ್ತ ಮಾಡ್ಯಾರ ನೀವು. ನಿಮಗೇನ್ ಬೇಕಾಗಿತ್ತಿ? ನೆತ್ತಿ ಊಟ ಬೇಕಾಗಿತ್ತು. ಹೊಟ್ಟೆ ಊಟ ಅಂತೂ ನಾವೆಲ್ಲ ಶ್ರೀಶೈಲಕ್ಕೆ ಹೋಗಿ ಸಾಕಾಗಿ ಬಂದತಿ. ನೆತ್ತಿ ಊಟ ಬೇಕಾಗಿತ್ತು ತಿಳ್ಕೊಂಡು ನೀವೇನ್ ಮಾಡಿರತ್ತ ಕೇಳಿದ್ರ, ಆ ಕಡೆ ಮಲ್ಲಯ್ಯನ ದೇಶ ಮಾಡ್ತೀರಿ, ಈ ಕಡೆ ಏನೇನೋ ಮಾಡ್ತಿದ್ರಿ. ಇದೇ ಸಲ ನಾನು ಬಂದೀನಿ ಇಲ್ಲಿ. ನಿಮ್ ಉದ್ದೇಶ ಏನು ಅಂತ ಕೇಳಿದ್ರ, ಮನುಷ್ಯಂಬ ಮಗ ಮಕ್ಕೋಬೇಕು. ಅದನ್ನು ಮಲಗಿಸ್ಬೇಕಾದ್ರ ಯಾವ ತಾಯಿ ತೊಟ್ಟಿಲ ತೂಗಿದಾಗ ಮನಕೋತತಿ ಅಂದ್ರ, ಗುರು ಎಂಬ ತಾಯಿ ಪುಣ್ಯಾತ್ಮರ ಸತ್ಸಂಗದ ತೊಟ್ಟಿಲನ್ನ ಕಟ್ಟಿ ಅಧ್ಯಾತ್ಮದ ಜೋಗಳ ಹಾಡಿದಾಗ ನಮ್ಮ ಮಗು ಮನಸ್ಸಂತಕ್ಕಂಥ ಮಗನು ಕೂಡ ಒಂದು ಅರ್ಧ ತಾಸು ಏನು ಕೂತಿರ್ಲೆ ಇಲ್ಲೆಲ್ಲ ಮರೆತು ಕುಂದಿರ್ತೀರಿ. ಇದುವೇ ಮನಸ್ಸು ಅನ್ನೋದು ಮಕ್ಕೊಂಡೈತೆ ತಿಳ್ಕೊಬೇಕಾಗ್ತದ. ಇದನ್ನು ಮನಸ್ಸು ಸಲುವಾಗಿ ಪುಣ್ಯಾತ್ಮರೇ ನಮ್ಮ ಪೂರ್ವಜರು, ಋಷಿಮುನಿಗಳು, ಸಂತರು, ಶರಣರು ಈ ನಾಡಿಗೆ ಉಪದೇಶವನ್ನು ಮಾಡಿಕೊಂಡು ಹೋಗಿ ಬರತಕ್ಕಂಥದ್ದು. ಆ ಅಮ್ಮ ಆಗಲೇ ಹಾಡಾಕತ್ತಿಲ್ಲ, ಎಂತದ ಶಿವ ಪಂಚಾಕ್ಷರಿ ಮಂತ್ರ ಉಪದೇಶ ಅಂತಕ್ಕಂಥದ್ದು. ನಮ್ಮಲ್ಲಿ ಏನ್ ಬೇಕು ಅಂತಕ್ಕಿದ್ರೆ ಪುಣ್ಯಾತ್ಮರೇ, ಕಲಿಯುಗದೊಳಗೆ ಅತ್ಯಂತ ಸುಲಭವಾಗಿರತಕ್ಕಂಥ ಸಾಧನ ಯಾವುದು ಅಂತಕ್ಕಂದ್ರೆ ಭಗವಂತನ ನಾಮಚಿಂತನೆ. ನಾಮಚಿಂತನೆ ಸಂತರು ಹೇಳಾರಿಲ್ಲ, ಹರಿ ಮುಖ್ಯಮನ, ಹರಿ ಮುಖ್ಯಮನ ಪುಣ್ಯಾಚ ಗಣನೆ ಕೋನ ಕರೆ ತಿಳ್ಕೊಂಡು ಅಂತ ಆ ತಾಯಿ ನಮಗ ಮ್ಯಾಲ ಕೃಪೆ ಮಾಡ್ಬೇಕಾಗಿತ್ತಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದಾಗ್ಬೇಕು. ಅತ್ತಿ ಸೊಸಿನೂ ಒಂದು ತರ ನೋಡುದು, ಮಗಳನ್ನೊಂದು ತರ ನೋಡುದು ಮಾಡಬಾರ್ದು. ಮತ್ತ ಮನೆಗೆ ಬಂದ ಸೊಸೆ ಅವನೊಂದು ತರ ನೋಡುದು, ಈ ಮನೆಯಾಗಿರೋ ಅತ್ತೆನೊಂದು ಕತ್ತಿ ಸಮ ನೋಡುದು ಅಂದ್ರೆ ಅಲ್ಲಿ ಕೂಡ ನಿಮ್ಗೆ ಲಕ್ಷ್ಮಿ. ಸುಮ್ಮನೆ ನೀವು ಪಂಡ್ರಪುರಕ್ಕೆ ಹೋಗ್ರಿ, ಮಂತ್ರಾಲಯಕ್ಕೆ ಹೋಗ್ರಿ, ಎಲ್ಲಿ ಹೋಗ್ಬೇಕರು ಉಪಯೋಗ ಇಲ್ಲ. ಅದಕ್ಕೆ ಹೇಳ್ಯಾರ, ಮನೆಯ ಮಂತ್ರಾಲಯ ಮನಸ್ಸು ದೇವಾಲಯ ಮಾಡ್ಕೊಂಡ್ರಿ ಅಂದ್ರ ದೇವ್ರ ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಾನ. ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಹುಡ್ಕೊಂತ ಹೋಗ್ಲಿಲ್ಲ, ಅವನೇ ಹುಡ್ಕೊಂತ ಬಂದ. ತಂಗಳು ತಿಂದ, ಬೀಸಾಣಿಕೆ ಮಾಡಿದ. ಸಕ್ಕುಬಾಯಿ ಸಲುವಾಗಿ ಪುಣ್ಯಾತ್ಮರ ಪಾಂಡುರಂಗ ಸಕ್ಕುಬಾಯಿ ಗಂಡನ ಜೋಡಿ ಸಕ್ಕುಬಾಯಿಯಾಗಿ ಪ್ರಪಂಚವನ್ನು ಮಾಡ್ಯಾನ. ದೇವ್ರ ಇನ್ನೇನ್ ಮಾಡ್ಬೇಕಾಗ್ಯದ? ಆದ್ರೆ ನಾವ್ ಹಂಗ ಪಾತ್ರತ್ತು ತಯಾರಾಗಬೇಕಾಗೈತಿ. ಅದಾಗಬೇಕಾಗಿತ್ತಂದ್ರ ನಂದಿಷ್ಟೇ ಕಳಕಳಿ ವಿನಂತಿ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ನೀವು ಗಳಿಸಿದ್ ನೀವು ಉಣಂಗಿರ್ಬೇಕು. ಮನಿ 3 ಮಜಲ್ ಅವ್ ಕಟ್ಟ್ಯಾನ, ನಾನು 4 ಮಜಲ್ ಕಟ್ಟಿದೆ ಅಂದ್ರ ಅವನ್ ರೊಕ್ಕಿದ್ದು ಕಟ್ಟ್ಯಾನ. ನೀ ಸಾಲ ಮಾಡಿ ಕಟ್ಟಿದೆ ಅಂದ್ರ ಮನ್ಯಾಗ ಒಳಗೆ ಹೋಗೋಟಿಗೆ ಸಾಲಗಾರ ಹಿಂದಿನ ಭಾಗಲ್ಲೇ ಬಂದು ಕುಣ್ತಾರ. ಮನಿ ಕಟ್ಟೋ ಸಲಾಗಿ ಬದುಕೋದೇನು, ಬದುಕೋ ಸಲಾಗಿ ಮನಿ ಕಟ್ಟುದ್ರಿ ಗೌಡ್ರ? ನಮ್ ಬದುಕಿಗೆ ಬೇಕಾದ ಸಲ ಕಟ್ಟೋದು ಹೌದಲ್ರಿ? ಮತ್ ನಾವ ಇರ್ಲಿಲ್ಲ ಅಂದ್ರೆ ಆ ಮನಿ ತಗೊಂಡ್ ಏನ್ ಮಾಡೋದ್ರಿ? ಬಾಳ ದೊಡ್ಡ ಮನಿ ಕಟ್ಟಿದ ಕರೆ, ಕಟ್ಟಿ ಒಳಗ ಕಾಲಿಡೋಟಿಗೆ ಬಂದು ಬಿಡ್ತಾರ. ಬಡ್ ಇಟ್ಟಾಗೈತೆ, ಅಟ್ ಗಂಟ್ ಇಟ್ಟಾಗೈತೆ ಅಂತ ಹೇಳೋರು. ಕ್ರಿಕೆಟ್ ಆಡೋರ್ ಮನಿ ನೋಡಿರಿ ಎಷ್ಟು ದೊಡ್ಡದಾವ್, ಕ್ರಿಕೆಟ್ ನೋಡೋರ್ ಮನಿ ಹಂಗದವ್ರಿ. ನಮ್ ಫ್ಯಾನ ಅದು ಬೆಣ್ಣಾಗ ಹಚ್ಕೊಂಡು ಓಡ್ಯಾರ. ಸಿನಿಮಾ ಮಾಡೋರ್ ಮನಿ ಅದಾವ ಎಂತಾವ, ಆ ಸಿನಿಮಾ ನೋಡಿ ನಮ್ ಬಾಸ್ ನಿಮ್ ಬಾಸ್ ಅನ್ನೋರ್ ಮನಿ ಅಂತಾವ್. ಬದುಕು ಕಲಿಬೇಕ್ರಿ, ಜೀವನದಾಗ ಬದುಕನ್ನು ಕಟ್ಕೋರಿ. ನಮ್ ಬಾಸ್ ಯಾರ್ರಿ? ನಮ್ ಬಾಸ್ ಯಾರು? ನಮ್ಮ ನಾಯಕರು ಯಾರ? ನಮಗ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ತಾಯಿ ತಂದೆ ನಿಜವಾದ ನಮ್ಮ ನಾಯಕರು ಅಂತಕ್ಕಂಥದನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ಬಂಧುಗಳೇ, ಇದನ್ನು ಬಿಟ್ಟು ಮತ್ಯಾವುದಿಲ್ಲ. ಪಂಢರಪುರ ಆದದ್ದು ಅದರಿಂದ ದಿಂಡೂರಿ ಬನ ಹೋಗಿ ಪಂಢರಪುರ ಆಗ್ಲಿಕ್ಕೆ ಅದೇ ಮೂಲ ಕಾರಣ. ಅದಕ್ಕೆ ನಾವೆಲ್ಲ ಅದ್ರ ಕಡೆ ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮ ಬದುಕಂಗೆ ಸಾಗಬೇಕು. ಸವೇರೆ ಶಾಮ್ ತಕ್ ದೋಣ್ತಾ ಹೂ ದೇಖ್ತಾ ಹೂ ಮೈಕಿ ಸೇದೊಂಡ್ರವ್ ಓ ಮುಜೆ ಮಿಲಾನ ತಿಳ್ಕೊಂಡ್ರ. ಹೌದಿಲ್ಲ? ಅದಕ್ಕೆ ಬದುಕು ಉತ್ಸವ ಆಗಬೇಕು. ನಮ್ದು ಜಾತ್ರೆ ಅಂತ ಮಾಡಾಕತ್ತಿದ್ವಿ. ಜಾತ್ರಿ 3 ಕಳಿಸುದದ, 3 ಒಳಗ ತಗೊಳ್ಳೋದು. ನಮ್ಮಲ್ಲಿ ದುಷ್ಟ ಶಕ್ತಿಗಳು ಬರಿತಾರಲ್ಲ ಪುಣ್ಯಾತ್ಮ, ರಾಜಸ ತಾಮಸ ಸಾತ್ವಿಕ. ಆ ರಾಜಸ ತಾಮಸ ಕಳಿಸೋದದ ಪುಣ್ಯಾತ್ಮರ. ನಮಗ್ ಕಳಿಸ್ಲಿಕ್ಕೆ ಜಾತ್ರೆ ಮಾಡೋದದ, ಕೂಡುದದ. ಲಕ್ಷ್ಮಿ ಜಾತ್ರೆ ತಿಳ್ಕೊಂಡು ಇಟ್ಟೆಲ್ಲ ಕೂಡಿ ಕುಂತೀರಿ. ಒಮ್ಮೆ ಅಂತ ನನ್ನ ಬಾಜುಕ್ ಅವ್ರು ಕೊಂಡಂಗಿಲ್ಲ, ಅವ್ರ ಬಾಜುಕ್ ನಾ ಕೊಂಡಂಗಿಲ್ಲ ಎತ್ತಿರ್ತಾರೆ. ಇಲ್ಲಿ ಯಾರ್ದು ನೆನಪಿಲ್ಲ, ಇಲ್ಲಿ ಯಾರ್ದು ಕಲ್ಪನೆ ಇಲ್ಲ. ಕುರ್ಚಿ ಮೇಲೆ ಕೂತಿನ ಗೊತ್ತಿಲ್ಲ, ತಳ ಕೂತಿನ ಗೊತ್ತಿಲ್ಲ. ಒಟ್ಟಿನ ಮೇಲೆ ಮಹಾತ್ಮರು ಬಂದಾರ, ಅವ್ರ ಮಾತು ಕೇಳ್ಬೇಕಂತ ತಿಳ್ಕೊಂಡು ಶಿವಾನಂದ 3 ದಿವಸ ಫೋನ್ ಹಚ್ತಾರ. ಅಜ್ಜರ್ ಯಾವಾಗ ಬರ್ತೀರಿ? ನೀವು ಮಲಾಬದಿಗೆ ಬರ್ತೀರಿ ಅಂತ ಹೇಳಿರಿ, ಬರ್ತಿರಿಲ್ಲ.
ಅಪ್ಪ ಬಡತನ ಕಿತ್ತು ತಿನ್ತಕ್ಕಂಥ ಬಡತನ, ಆದ್ರ ಕರೆ ಅವನ ಅಧ್ಯಾತ್ಮ ಹುಚ್ಚೆಟ್ಟೈತಿ ಅಂತ ಕೇಳಿದ್ರೆ ಅವ ಎಲ್ಲಿ ಹೊರಗೆ ಹೋಗುದ್ ಬೇಡ, ನಮ್ಮ ಮನೆಗೆ ಕರೆಸ್ಬಿಡ್ನು ಅಂದ್ರ. ಮತ್ತ ಅಪ್ಪನ ಪುಣ್ಯತಿಥಿ ಟೈಮ್ ಕೇಳಿದ್ರ ಅವ್ರು, ಈ ತಾರೀಕಿನ ಕೊಲ್ಲ ಇಲ್ಲಪ್ಪ ಮತ್ತೆ ತಿಥಿ ಮುಂದುವರ್ಸೋಣ. ಅದೇನು ಪೂಜೆ ಆಗ ಮಾಡೋದು ಫೋಟೋ ಹಿಂದ ಮಾಡಿಬಿಡ್ನು ಅಂತ. ಒಟ್ಟಿನ ಮೇಲೆ ಸಂತ ಆಲೆ ಘರ ತೋಚಿ ದೀವಾಳಿ ದಸರಾ ಅಂತಕ್ಕಂಥ ಮಾತಾಡ್ತಾರ. ಅಧ್ಯಾತ್ಮದ ಮಕ್ಕಳು ಬರುದು ಬಹಳ ಕಠಿಣ ಅದ. ಯಾರ್ದ ಪುಣ್ಯವಂತ ಮಕ್ಕಳದಾರ, ಯಾರ ಹಿಂದಿನ ಪುಣ್ಯದ ಫಲ ಬಕ್ಕದ ಅಂತ ಮಕ್ಕಳು ಮಾತ್ರ ಸಾತ್ವಿಕ ಆಗ್ಲಿಕ್ಕೆ ಸಾಧ್ಯತೆ. ಇರ್ಲಿಲ್ಲ ಅಂದ್ರ ಕರ್ಮ ಮಾಡಿದ್ದೆ ಅಂದ್ರ ಒಬ್ಬರ ಮನೆಯ, ಅದಕ್ಕೆ ಬಹಳ ದೊಡ್ಡದ ಅಧ್ಯಾತ್ಮ ಇಲ್ಲ. ಇನ್ನೊಬ್ಬರ ಮನೆಯನ್ನು ಮುರಿಯದೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸದೆ ಬದುಕು, ಇದು ಶಾಶ್ವತವಾಗಿರ್ತಕ್ಕಂಥ ಮುಕ್ತಿ ಮಂದಿರ ಬಾಗಿಲು ತೆರೆದೇ ಬಿಡುತ್ತದ. ದೀಪ ಹಚ್ಚುದದ, ಬೆಂಕಿ ಆರಿಸುದದ, ಎರಡ ಕಲಿದದ. ಬಹುತೇಕ ಪುಣ್ಯಾತ್ಮರು 6,000 ಮಂದಿ ಅದಾರ ಗೊತ್ತಿಲ್ಲ. ಹಚ್ಚು ಕಂಪನಿ ಮಾತ್ರ ಹೆಚ್ಚಾಗಿದೆ. ಹಚ್ಚು ತಂಗಿ, ನಿನ್ನ ಗಂಡ ಅಲ್ಲಿ ಹೋಗಿದ್ ನಿನ್ನೆ ನನಗೆ ಹಿಂಗ್ತೀನಿ ಹೇಳ್ಬಾರ್ದು ಅಂತಿತ್ತು. ಖರೆ ಭಾಳ ನಿನ್ ಮ್ಯಾಲ ಜೀವ ಅಂತ ಹೇಳ್ಬಿಟ್ಟಾದ್ರ ಆ ಸುಮಿತದ ಪಾಪ ಹೆಣ್ಮಳ ಗಂಡನ ಮೇಲೆ ಭರವಸೆ ಇಟ್ಕೊಂಡು ಏನಕ್ಕ ಉಪ್ಪು ಹಿಂಡಿ ಬಿಟ್ಲು, ಇದ್ ಕರೆನೋ ಅದ ಕರೆನೋ, ಇದ್ ಕರೆನೋ ಅದ ಕರೆ ಹತ್ತಿ ಬಿಡಿತ ಸಂಶಯ ಚಾಲ ಆಗಿ ಬಿಡ್ತದೆ. ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತಾನೆ, ಕಮ್ಮನಾಗಲಿ ಮನ್ಯಾಗ ಉಣ್ಣೋದು ಇರ್ಲಕ್ಕಾಗಿ ಇನ್ನೊಂದಾಗಲಿ ಕೋಲಕ್ ಹೋಗ್ಬೇಡ, ದಾಬಾ ಊಟಕ್ಕೆ ಕೋಲಕ್ ಹೋಗ್ಬೇಡ. ಕಮ್ಮ ನಿಮ್ ಸಲಾಗಿ ದಾಬಾದಾಗ 1000 ಖರ್ಚು ಮಾಡೋದು 500 ರೂಪಾಯಿ ಅವ್ರು ತನ್ನ ಕೈ ಇಟ್ಬಿಡ್ನು, ಎರಡು ಕೈ ಮುಗಿದು ಹೇಳ್ತಾಳಕ್ಕೆ ಬಾಯಪ್ಪ ಉಣಬಾ, ಬಾಯಪ್ಪ ಉಣಬಾ. ಅಲ್ಲೇ ನಿಮ್ ರೊಕ್ಕ ಆಗುತ್ತಾ ಕಟ್ಟ ನಿಮ್ ಕಿಸೆ ಮೇಲೆ ಲೆಕ್ಕಿರ್ತೈತೆ. ಕಿಸೆ ಖಾಲಿ ಆಗ ಕಾಣ್ತಾರೆ, ಚೆಂಡ್ ಹಿಡಿದು ಹೊರಗೆ ಹಾಕ್ತಾರೆ. ಅದಕ್ಕೆ ನಾವೆಲ್ಲರೂ ಏನಾಗ್ಬೇಕಂತಕ್ಕಿದ್ರೆ ಪುಣ್ಯಾತ್ಮರೇ, ಕೂಡಿ ಬದುಕಬೇಕು, ಸಾತ್ವಿಕ ಬದುಕನ್ನು ನಡೆಸಬೇಕು, ಒಬ್ಬರಿಗೊಬ್ರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಲಾವದಿ ಗ್ರಾಮ ಅಂದ್ರೆ ಪುಣ್ಯಾತ್ಮರೇ, ಇವ್ರು ಗೌಡ್ರು, ಅವ್ರು ಇವ್ರು ಅಂತಕ್ಕಂಥ ಅಲ್ಲಿ ಅಂತಗಿರಿ ನೀವು. ಒಟ್ಟಿನ ಮೇಲೆ ಮಲಾವದಿ ಗ್ರಾಮದ ಬಂಧುಗಳು ನಾವೆಲ್ಲರೂ ಅಂತಕ್ಕಂಥದ್ದು ಎಂದು ನಿಮ್ಮಲ್ಲಿ ಬರ್ತದ, ಅವಾಗ ಪುಣ್ಯಾತ್ಮರು ಊರು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕೆಟ್ಟ ಗಳಿಗೆನೆಲ್ಲ ಮರೀರಿ, ಒಳ್ಳೆ ಗಳಿಗೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋರಿ. ನಾನು ಇಷ್ಟೇ ನಿಮ್ಮಲ್ಲಿ ಕಳ್ಕಳಿವೇನೆ ಅಂತ ಹೇಳ್ತೀನಿ. ಮಕ್ಕಳಿಗೆ ಒಳ್ಳೆ ಆಹಾರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಮನೆಗೊಬ್ಬರು ಪುಣ್ಯಾತ್ಮರಿ ದೇಸಿ ಆಕಳುಗಳನ್ನು ಕಟ್ರಿ. ಅದ್ರ ಎದ್ದ ತಕ್ಷಣ ಮುಖ ನೋಡ್ರಿ. ನೀವ್ ಹೇಳ್ತಿರ್ಲಿಲ್ಲ 360 ಕೋಟಿ ದೇವತೆಗಳು ಇರ್ತಾವ ಅಂತ ಹೇಳಿ, ಬರೀ ನೀವು ಮುಂಜಾನೆ ಹೋದ ಆಕಳ ಮೈ ಮೇಲೆ ಕೈ ಆಡಿಸೋದು ಕಲೀರಿ. ನೀವು ನಿಮ್ BP ಶುಗರ್ ಕಂಟ್ರೋಲ್ಗೆ ಬರ್ತಾವ ಮೈ ಮೇಲೆ. ನನಗೆ ಹಂಗ ಹೇಳಿದ್ರು ಡಾಕ್ಟರ್, ಔಷಧ ಕೊಟ್ಟರೆ ಕಡಿಮೆ ಆಯ್ತು. ನಾ ಏನ್ ಮಾಡಕತ್ತಿ ಅಂದ್ರೆ ಯಾವಾಗ ಟೈಮ್ ಸೈತದ ಆಕಳ ಹೊಡ್ಸು ನಿಂತು ಬಿಟ್ಟಿರ್ತಾನೆ. ಇದ್ರೆ ಮತ್ತೆ ನಾನು ಕೆಲಸ ಮಾಡ್ತಾನಲ್ಲಿ. ಮೊನ್ನೆ ಹುಡುಗಲ್ಲ ಹತ್ತಿದ ವಿಡಿಯೋ ಬಿಡ್ತಾನೆ, ಬೇಡ ಅಂದ. ಮಂದಿಗೆ ತೋರಿಸೋ ಸಲಹೆ ಅಲ್ಲ, ನಮ್ಮ ಆನಂದಕ್ಕಾಗಿ ಸೇವೆ. ಅದಕ್ಕೆ ಪುಣ್ಯಾತ್ಮರೇ, ನಾಳೆ ನಡೀತಕ್ಕಂಥ ಮೇ 19, 20, 21ನೇ ತಾರೀಕಿನ ಕವಲಗುಡ್ಡ ಶ್ರೀಮಠದಲ್ಲಿ ವಿಶೇಷವಾಗಿರ್ತಕ್ಕಂಥ 20ನೇ ತಾರೀಕಿನ ಬೆಳಗಿನ 11 ಗಂಟೆಗೆ ಅದೃಶ್ಯ ಕಾಡ ಸಿದ್ದೇಶ್ವರ ಕನೇರಿ ಪೂಜ್ಯರು ಒಕ್ಕಲತನದ ಕುರಿತು, ಆಕಳುಗಳನ್ನ ಕುರಿತು, ನಮ್ಮ ಎತ್ತುಗಳನ್ನು ಕುರಿತು, ಬಹುತೇಕ ನಾವೆಲ್ಲ ರೈತರು, ನಂದು 50 ಎಕರೆ ಐತೆ 60 ಎಕರೆ ಐತೆ ಹೊಲ ಅಂತ ಹೇಳ್ತೀವಿ. ಕಾರುಣಿ ಬಂದಾಗ ಮಾವಿನಕಾಯಿ ಹೊರಗಾಕೊಂಡು ತಗೊಳಕ್ ಹೋಗ್ತೀವಿ. ಗಿಡನ ಇಲ್ಲ ನಮ್ಮಲ್ಲಿ, ಏನ್ ಮಾಡೋದು? ನಾವು ರೈತರ ಕಾಯಿಪಲ್ಲೆ ತರ್ಲಕ್ ಕತ್ತನಿಗೆ ಹೋಗ್ತೀವಿ. ಅದಕ್ಕೆ ನಂದು ಕಳಕಳಿ ವಿನಂತಿ ಅನ್ನೋತಕ್ಕಿದ್ರೆ, ಡಾಕ್ಟರ್ ಸಾಹೇಬ್ರು ಕೊತ್ತಾರೋ, ಈಗ ಹೆಂಗ್ ಉರಿ ಥಂಡಿ ಬರಾಕತ್ತ ಹಿಂಗೆ ಕ್ಯಾನ್ಸರ್ ಬರ್ಲಾಕತ್ತೈತಿ. ನೀವು ಎಚ್ಚರಾಗಿರ್ರಿ, ವಿಷಕಾರಿ ಆಹಾರವನ್ನು ಬಿಟ್ಟು ಬಿಡ್ರಿ. ನಿಮ್ಮ ಮನಿ ಸಲುವಾಗಿ ನೀವು ಅನ್ನ ಬೆಳ್ಳಿಕ್ಕೆ ಕಲೀರಿ, ಹೊರಗೇನೋ ಮಾಡ್ರಿ. ನಿಮ್ಮ ಮನಿ ಸಲುವಾಗಿ ಕಾಯಿಪಲ್ಲೆ, ನಿಮ್ಮ ಮನಿ ಸಲುವಾಗಿ ತಿಂತಕ್ಕಂಥ ಹಣ್ಣುಗಳನ್ನು, ಬೇಕಾದ ಹಣ್ಣು ತರ್ಲಕ್ಕೋರು ಇಂಜೆಕ್ಷನ್ ಮಾಡ್ಲತ್ತಾರ. ಈಗ ಬಾಳೆಹಣ್ಣು ರಾತ್ರಿ ಎದ್ದುತ್ತಾರ, ಮುಂಜಾನೆ ಹಣ್ಣಾಗಿರ್ತೈತೆ. ಬದನೆಕಾಯಿ ಮುಂಜಾನೆ ಹೊಡಿತಾರ, ಮುಂಜಾನೆ ಇಟ್ಟು ದುಬ್ಬಿರ್ತದೆ. ನೀವು ನೋಡ್ಬೇಕ್ರ, ಮುಂಜಾನೆ ಮಾಡಿದ ಅಜ್ಜಿಗೆ ಮಧ್ಯಾಹ್ನಕ್ಕೆ ಉಳಿತೈತೇನ್ರಿ? ನಮ್ಮವ್ ಕೂತಾಳ, ಅವಾಗ ಮಾಡಿದ ಅಡಿ 2 ದಿವಸ ಉಳಿತಿದ್ರತ್. ಈಗ್ರಿ ಅದಕ್ಕೆ ದಯವಿಟ್ಟು ನಾವೆಲ್ಲ ಈ ರೀತಿ ನಾವು ಬದಲಾವಣೆ ತರ್ಲಿಲ್ಲ ಅಂದ್ರ ಪುಣ್ಯಾತ್ಮರೇ, 50 ರೂಪಾಯಿ ಲೀಟರ್ ಹಾಲು ಗೌಳಿಯಾಗ ಹಾಕಿ ಅಡಿಸೆ ಎಮ್ಮಲ್ 100 ರೂಪಾಯಿ ಕೊಟ್ಟು ಮನೆಗೆ ತಂದು ಔಷಧ ಕುಡಿದಿವಿ. ಬೇಡ, ಅದನ್ನೇ ಹಾಲು ಮಕ್ಕಳಿಗೆ ಕುಡಿಸ್ರಿ. ಕುಡಿಸ್ಬೇಕಂತೀವ್ರಿ, ಹಾಲು ದಕ್ಕವಲ್ಲ ಮಕ್ಕಳಿಗಂತಾರ್ರಿ. ಅದನ್ನ ಕಲಿಸೇ ಇಲ್ಲ ನಾವು. ಹೊಲಕ್ಕೆ ತಿರ್ಗಾಡಕ್ ಹಚ್ಚ್ರಿ, ಮಕ್ಕಳಿಗೆ ಕೆಲಸ ಮಾಡಕ್ ಕಲಿಸ್ರಿ. ಆ ಒಂದು ವಿಚಾರವನ್ನ ನೀವು ಎಲ್ಲಿವರೆಗೆ ಕಲಿಸುದಿಲ್ಲ ಅಲ್ಲಿವರೆಗೆ ನಾವು ಪುಣ್ಯಾತ್ಮರೇ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವು ವರ್ಷದಲ್ಲಿ ಎಲ್ಲಾ ನೌಕರಸ್ಥರು ಈ ಭೂಮಿ ತಾಯಿ ಕಡೆನ ಬರ್ಬೇಕಾಗ್ತದೆ, ಅದನ್ನ ಬಿಟ್ಟು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಕೊರೋನಾದಾಗ ದವಾಖಾನೆ ಬಂದ್ ಮಾಡ್ರಿ, ದೇವಸ್ಥಾನ ಬಂದ್ ಮಾಡ್ರಿ, ಆಫೀಸ್ಗಳು ಬಂದ್ ಮಾಡ್ರಿ, ನಮ್ಮ ರೈತ ಹಾಲು ಹಿಂಡೋದು ಬಂದ್ ಮಾಡಿದಂದ್ರಿ. ನಾನು ಏನ್ ಹಿಂಡಂಗಿಲ್ಲಪ್ಪ, ನಮ್ ಕರವಳಿಗೆ ಕುಡಿಸ್ತಾನಿದ್ರೆ ಗತಿ ಏನಾಕೈತ್ರಿ? ನಾ ಕೈಪಲ್ಲಿ ಕೊಡಂಗಿಲ್ಪ, ಬೆಳೆಂಗಿಲ್ಲ ಅಂತಿದ್ರೆ ಅದಕ್ಕೆ ಜಗತ್ತಿನ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ಯಾರ. ಎಂತಿಂತ ಕಲಿತವ್ರು ಕೂಡ ಈ ಕಡೆ ಬರ್ತಕ್ಕಂಥದ್ದು. ಬಹಳ ಆದ್ರೆ ಬ್ಯಾಂಕಿನಾಗ ಒಂದು 1000 ರೂಪಾಯಿ ಇಟ್ಟಾಗ 7 ವರ್ಷ ಡಬಲ್ ಕೊಡ್ತಾರ. 1000 ರೂಪಾಯಿ ಖರ್ಚು ಮಾಡಿ 5 ಮಾವಿನ ಮರ ನೆಡ್ರಿ, ನಿಮ್ಗೆ ಪುಣ್ಯಾತ್ಮರು ಒಂದೊಂದು ಮರ ವರ್ಷಕ್ಕೆ 10,000 ರೊಕ್ಕ ಕೊಡ್ತದ. 10,000 ಯಾವ್ದು ದೊಡ್ಡ ಲಾಭ ಅಂತೀರಿ ನೀವು? ನಮ್ಮ ಭೂಮಿ ತಾಯಿ ಬ್ಯಾಂಕ್ ಅಂತ ಐತ್ರಿ, ಆ ಭೂಮಿಯನ್ನು ಕೆಡಿಸಲಾರ್ದಂಗ
ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕೃಷಿಯನ್ನ ಮಾಡೋಣ. ಕನೇರಿ ಪೂಜ್ಯರ ಏನೇನು ಸಂದೇಶಗಳ ಕೇಳೋಣ. ಮತ್ತಿನ್ನೊಂದು, ನಿಮ್ಮ ಗ್ರಾಮದಾಗ ಯಾರಾದ್ರೂ ಕೌದಿ ಹೊಲಿತಕ್ಕಂಥ ಹೆಣ್ಮಕ್ಳೇನ ಇದ್ದಿದ್ರಂದ್ರ, ಕುಂಬಾರಿಕೆ ಮಾಡ್ತಕ್ಕಂಥವ್ರು ಇದ್ದಿದ್ರಂದ್ರ, ಕಂಬಾರಿಕೆ ಮಾಡ್ತಕ್ಕಂಥ ಯಾರಾದ್ರ ಅಂಥವ್ರನ್ನು ಕೂಡ ನಮ್ಮ ವೇದಿಕೆಗೆ ಕರೆದ ಗೌರವನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡೋ. ಕೌದಿ ಹೊಲಿದವ್ರು ಕನಿಷ್ಠ ತಿಳ್ಕೊಬೇಡ್ರಿ ನೀವು. ಆವಾಗಿನ ಕೌದಿ ಹಳಿದಾಗ ಹರಿದದ ಬಳಕ ಅದನ್ನ ಸುಟ್ಟು ಏನ್ ಮಾಡ್ತಿದ್ರಿ, ಆ ಮನ್ಯಾಗ ಬಾಂಡಿ ಹಿಡ್ಲಕ್ಕ ರಗಟಿ ಮಾಡ್ತದ್ರ. ಅದು ಬಹಳ ಕರಿದಾಗೈತೆ ಅಂದ್ರೆ ಸುಟ್ಟು ಮರಕ್ಕ ಎಣ್ಣೆ ಮರ ಮಾಡ್ತಿರತ್ತ. ಮತ್ ಈಗೇನು ರೀ, ಅದಕ್ಕ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮರ ಶಬ್ಬಾಶ್ ಶಬ್ಬಾಶ್ ಅಂತಿತ್ತ, ಚಾಣಿಗೆ ಗ್ಯಾಗ್ ಬಿಗ್ಯಾಗ್ ಹೊಡಿತಾನಂತಿತ್ತ. ಹಂಗ ಬಿಡ್ತಾರಲ್ಲ ಚಾಣಿಗೆ. ಅದಕ್ಕೆ ಚಾಣಿ ನೋಡಿ ಗ್ಯಾಗ್ ಬಿಗ್ಯಾಗ್ ಹೊಡಿತಾರತ್ತ ಚಾಣಿಗೆಗೆ. ಮರ ಶಬ್ಬಾಶ್ ಶಬ್ಬಾಶ್ ಅಂತಿರ್ತಾರತ್ತ. ಎಷ್ಟು ಚಂದ ಇದ್ದವ್ರು ನಮ್ಮ ಹಳ್ಳಿ ಸಗಡುಗಳು. ಅದನ್ನ ಉಳಿಸೋ ಸಲುವಾಗಿ ಮುಂದಿನ ಮೇದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಅಲ್ಲಿ ನಿಮ್ಮಲ್ಲಿ ಯಾರೊಳಗೆ ಊರೊಳಗೆ ಕಂಬಾರಿಕೆ ಮಾಡೋರಲ್ಲಿ, ಕುಂಬಾರಿಕೆ ಮಾಡೋರಲ್ಲಿ, ಪುಣ್ಯಾತ್ಮರೇ ಚಲೋ ಆಕಳುಗಳನ್ನ ಸಾಕಿದವ್ರಲ್ಲಿ, ಚಲೋ ಎತ್ತುಗಳನ್ನು ಕಟ್ಟಿದವ್ರಲ್ಲಿ, ಅಂಥವ್ರನ್ನ ಪುಣ್ಯಾತ್ಮರ ಗುರುಗಳ ಕಡೆ ಲಿಸ್ಟ್ ಕೊಡ್ರಿ. ಆ ಲಿಸ್ಟ್ ಅನ್ನು ನಾವು ಸಂಪರ್ಕ ಮಾಡಿ 3 ದಿವಸ ಕಾರ್ಯಕ್ರಮ ನಡೀತಕ್ಕಂಥ ದೊಡ್ಡ ಕಾರ್ಯಕ್ರಮ. ನಿಮ್ಗೆಲ್ಲರಿಗೆ ನಮ್ಮ ಕನಸ ಏನಂತೆ, ರೈತರ ಸಂತೋಷದಿಂದ ಬದುಕಬೇಕು, ನೀವು ಸುಂದರವಾದಂತ ಜೀವನ ಮಾಡ್ಬೇಕು. ಸ್ವಾಮಿಗಳ ಸುಂದರ ಜೀವನ ಅಲ್ಲ, ಮಠ ದೊಡ್ಡ ಬೇಕಾಗಿಲ್ಲ, ಮಠ ದೊಡ್ಡ ಬೇಕಾಗಿಲ್ಲ, ಮಠ ಸಾಣದ್ರೆ ಚಿಂತಿಲ್ಲ ಪುಣ್ಯಾತ್ಮ. ನಿಮ್ಮ ಮನೆಗಳು ದೊಡ್ಡ ಇರ್ಬೇಕು, ನೀವು ಸಂತೋಷದಿಂದ ಬದುಕಬೇಕು. ಅದಕ್ಕೆ ಈಶ್ವರ ಸಣಕಲ್ ಹೇಳಿದ, ಜಗವೆಲ್ಲ ನಗುತ್ತಿರಲಿ ಜಗದೊಳವು ನನಗಿರ್ಲಿ ತಿಳ್ಕೊಂಡು ಬೇಡ್ಕೊಂಡವ್ರು ಪುಣ್ಯಾತ್ಮರು ನಮ್ಮ ಸಂತರು ಶರಣರು. ಅದಕ್ಕೆ ನೀವು ಖುಷಿಯಾಗಿರ್ಬೇಕು, ನೀವು ಹೊಡಿತುಂಬ ಉಣ್ಬೇಕು, ನೀವು ಸಂತೋಷವಾಗಿ ಬಟ್ಟೆ ಉಡ್ಬೇಕು, ಬಂಗಾರ ತೊಡ್ಬೇಕು. ನಾ 10 ಕಿಲೋ ಬಂಗಾರ ಹಾಕೊಂಡು ನೀವು ಹಂಗೆ ಇದ್ರೆ ಅದು ಉಪಯೋಗ ಎಲ್ಲ. ನಾನು ಪುಣ್ಯಾತ್ಮ, ಯಾಕಂದ್ರೆ ಎಲ್ಲಾ ಬಿಟ್ಟ ಬಂದ್ ಬಿಡಕ್ ಆ ಬಂಗಾರದ ಗೊಡಿ ನಮಗೆ ಎದಕ್ ಬೇಕಾಯ್ತು. ಅದಕ್ಕೆ ಸಮಯ ಕೂಡ ಭಾಳ ಆಗ್ಯದ. ಅದಕ್ಕೆ ಮತ್ತೆ ನಾನು ಬೇರೆ ಕಾರ್ಯಕ್ರಮ ಹೋಗ್ತಕ್ಕಂಥ ಬಹುತೇಕ 1 ಗಂಟೆ ಮೀರಿ ಹೋಗಿರ್ತಕ್ಕಂಥ ಪ್ರಸಂಗ. ಅದಕ್ಕೆ ಗೌಡರು ಬಂದು ನೀವು ಬರಲೇಬೇಕು ಅಂತಕ್ಕಂಥ ಒತ್ತಡವನ್ನು ತಂದಾಗ ನಾನು ವಿಶೇಷವಾಗಿ ಮಲಾವದಿ ಗ್ರಾಮ ತಂದ್ರೆ ಬಹಳ ಪ್ರೀತಿಯಿಂದ ನಾನು ಬಂದೀನಿ. ಬಹುತೇಕ ಪುಣ್ಯಾತ್ಮರೇ ನಿಮ್ಮಲ್ಲೆಲ್ಲ ಜನ ಕೂತಾರೆ, ಇಲ್ಲೇ ಸಾವುಕಾರ ಕೂತಾನೆ ಎದ್ರಿಗೆ ಕಾಣ್ತದ. ನಿಮ್ಮ ಊರಾಗ ಬರ್ಬೇಕಾದ್ರೆ ಪ್ರವಚನಕ್ಕೆ ಬರ್ಬೇಕಾದ್ರೆ 1 ದಿವಸ ದಾಸೋಹ ಕೊಡ್ಬೇಕಂದಾಗ ಏನಾನ ಹಾಸಿಗೆಂದ ಎದ್ದಿಲ್ಲಾಗೇನು ಅವಾಗ ತಂದು ರೇಷನ್ ಇಳಿಸಿದ್ರು. ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಗ್ರಾಮ ಐತಿ. ಏನೋ ಒಂದಿಷ್ಟು ಕಾಲಘಟ್ಟ ವ್ಯತ್ಯಾಸ ಆಗಿರ್ತಾವು. ಯಾಕಂತಂದ್ರ ಸಿದ್ದೇಶ್ವರಪ್ಪ ನನಗೆ ಕಲಿಸಿರ್ತಕ್ಕಂಥ ಪಾಠ ಏನು ಅಂತ ಕೇಳಿದ್ರೆ, ಕ್ಷಮೆಯನ್ನ ಕೇಳಿ ಸಣ್ಣವನಾಗು, ಕ್ಷಮಿಸಿ ದೊಡ್ಡವನಾಗು ಅಂತಕ್ಕಂಥ ಮಾತಾಡ್ಯಾರ. ಕ್ಷಮೆ ಅಂತಕ್ಕಂಥದ್ದು ಬಹಳ ಎತ್ತರಕ್ಕೆ ಒಯ್ತಕ್ಕಂಥದ್ದು ಐತಿ. ಬಸವ ತತ್ವವನ್ನ, ಬಸವನ ಅನುಯಾಯಿಗಳಾಗಿ ಸಿದ್ಧ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಾತ್ರಿ ಶಿವಯೋಗಿ ಮುರುಗೇಂದ್ರ ಅಜ್ಜನ ತತ್ವ ಸಿದ್ಧಾಂತವನ್ನ ಈ ನಾಡಿಗೆ ಸಿದ್ಧ ಪರಂಪರೆ ಏನ್ ಬೇಡ್ಕೊಂಡ್ರೆ ಸಿದ್ಧರೆಲ್ಲರೂ ಭಕ್ತರಿಗೆ ಭಾಗ್ಯ ಕೊಡು, ಮಕ್ಕಳಿಗೆ ಬಡತಾನವನ್ನು ಕೊಡು ಅಂತ ಬೇಡ್ಕೊಂಡು ಬಂದ್ರು. ಈ ಹಾಲು ಮತ್ತು ಸತ್ಯಸಿದ್ಧರು ಪರಮಾತ್ಮ ಭೇಟಿಯಾದಾಗ ಹೇಳ್ತಾರ, ಏನಾದ್ರೂ ನೀ ಕೊಡ್ಬೇಕಂತ ಇಚ್ಛೆ ಆಯ್ತು ಅಂದ್ರೆ ಭಕ್ತರಿಗೆಲ್ಲ ಭಾಗ್ಯ ಕೊಡು, ನನ್ನ ಮಕ್ಕಳಿಗೆ ಬಡತಾನ ಕೊಡು ಅಂತಕ್ಕಂಥದ್ದು ಬೇಡ್ಕೊಂಡು ಬಂದವರು. ಅದಕ್ಕೆ ಅಂತ ವಿಶೇಷವಾಗಿರ್ತಕ್ಕಂಥ ಮಣ್ಣಿನೊಳಗೆ ನಾವೆಲ್ಲ ಹುಟ್ಟಿದೀವಿ ಪುಣ್ಯಾತ್ಮರೇ. ನಿಮ್ಮನ್ನು ನಾನು ಬಹಳ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪೈಲೆ ಫೋಟೋಬ ನಂತರ ಇಟ್ಟೋಬ ಇರ್ತೈತಿ. ಎಲ್ಲರಿಗೆ ಹೊಟ್ಟೆ ಹಸದೈತಿಗೆ ನೆತ್ತಿ ತುಂಬೈತಿ, ಏನ್ ಆ ಕಡೆ ಬಿಟ್ಟು ಬಿಡಪ್ಪ ಅಂತಕ್ಕಂಥ ಕಾಲ ಐತಿ. ನಿಮ್ಗೆಲ್ಲ ಶುಭವಾಗಲಿ, ಒಳ್ಳೇದಾಗ್ಲಿ. ನಾವೆಲ್ಲರೂ ಮಲ್ಲಿಕಾರ್ಜುನಲ್ಲಿ ಆ ತಾಯಿಯಲ್ಲಿ ಊರಿನ ಗ್ರಾಮದ ಎಲ್ಲ ದೇವತೆ ಬೇಡ್ಕೊಳ್ಳೋದು ಏನಂತ ಕೇಳಿದ್ರೆ, ಸಕಾಲಕ್ಕೆ ಮಳೆ ಕೊಡು ಭಗವಂತ ತಾಯಿ. ರೈತರಿಗೆ ದನ ಕರ ಪಶು ಪಕ್ಷಿಗಳು, ಯಾಕಂದ್ರೆ ನೀರಿಲ್ಲದೆ ಯಾವುದು ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಿಮಗೆ ಸಾಧ್ಯದ ನಿಮ್ಮ ತೋಟದಲ್ಲಿರ್ತಕ್ಕಂಥ ಮರಗಳಿಗೆ ಒಂದಿಷ್ಟು ಪರ್ಯಾಣವನ್ನು ಕಟ್ರಿ. ಏನ್ ಸಾಧ್ಯದ ಪಕ್ಷಿಗಳು ಬಂದು ನೀರು ಕುಡಿದು ಹೋಗ್ತಕ್ಕಂಥ ಸಂದರ್ಭವನ್ನು ನಿರ್ಮಾಣ ಮಾಡ್ರಿ. ಆ ಪುಣ್ಯದಿಂದ ನಿಮಗೆ ಬೆಲೆ ಬಂದ ಬರ್ತದೆ. ಯಾಕಂದ್ರೆ ಎಲ್ಲಿ ನೀರುಗಳಿಲ್ಲ ಅಂತ ಸಂದರ್ಭ ಆವತ್ತಿನ ಕಾಲದಾಗ ಹಕ್ಕಿಗಳು ಪಕ್ಷಿಗಳು ನೀರು ಕುಡ್ಬೇಕು, ಕೆರೆಯ ಹಳ್ಳ ಬಾವಿಗಳು ತುಂಬಿರ್ತಿದ್ದು. ಇವತ್ತು ಹಂಗಿಲ್ಲ. ಬಹುತೇಕ ನಾವೆಲ್ಲರೂ ಕಲ್ಪನೆ ಏನ್ ಇಟ್ಕೋಬೇಕಂತ ಕೇಳಿದ್ರೆ, ಎಲ್ಲೆಲ್ಲಿ ನಮಗೆ ಸಾಧ್ಯದಲ್ಲ ಒಂದಿಷ್ಟು ಪುಣ್ಯಾತ್ಮರೆ, ಯಾವ್ದು ನಿಮ್ ಪ್ಲಾಸ್ಟಿಕ್ ಇದೇ ಗ್ಲಾಸ್ ಬಾಟ್ಲಿ ಹಿಂಗ್ ಹೊಡೆದ್ ನೋಡ್ರಿ ಅಂದ್ರೆ ಅದಕ್ಕೆ ತಂತಿ ಕಟ್ಟಿ ನೀರು ಜೋತ್ ಹಾಕಿರಂದ್ರೆ ಪಕ್ಷಿ ಬಂದು ಕುಡಿದು ಹೋತಂದ್ರೆ ಅದು ಹೃದಯ ತುಂಬಿ ಆಶೀರ್ವಾದ ಮಾಡ್ತದೆ. ಮೂಕ ಪ್ರಾಣಿ ಗೊತ್ತಿಲ್ಲ. ಅದಕ್ಕೆ ನಾವುಗಳು ಪುಣ್ಯಾತ್ಮರೆ ಒಂದಿಷ್ಟು ಕರುಣಾಮಯ ಆಗ್ತಕ್ಕಂಥದ್ದು, ಪರೋಪಕಾರದ ಜೀವನವನ್ನ ಸಾಗಿಸ್ತಕ್ಕಂಥದ್ದು ಆಗಬೇಕಾಗಿತ್ತರ ದೇವ್ರು ನಮ್ಮ ಮೇಲೆ ಕೃಪೆ ಮಾಡೋ ಇಂಥ ಗುಣಗಳನ್ನು ಅಳವಡಿಸ್ಕೊರಿ. ಆ ದೇವ್ರು ಸಕಾಲಕ್ಕೆ ಮಳೆ ಬೆಳೆ ಕೊಡ್ಲಿ, ನಿಮ್ಮೂರು ಯಾವಾಗಲೂ ಸುಭಿಕ್ಷೆಯಾಗಿ ಇರ್ಲಿ, ಊರಿಗೆ ಯಾವುದು ತೊಂದರೆ ತಾಪತ್ರೆ ರೋಗ ರುಜಿನಗಳು ಬಾರದ ಹಾಗೆ ಆ ತಾಯಿ ಮಲ್ಲಿಕಾರ್ಜುನ ನಿಮ್ಗೆಲ್ಲ ಕಾಪಾಡಲಿ ತಿಳ್ಕೊಂಡು ಆಶಿಸ್ತಾ, ನನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟು ಮಾತನ್ನ ಇಲ್ಲಿ ಕರ್ಸಿರಿ. ನಿಮ್ಮ ಪ್ರೀತಿಗೆ
ಧಕ್ಕೆ ಬಾರದಾಗಿ ಈ ಮಠದ ಪೂಜ್ಯರು ನಡೆದುಕೊಳ್ತಾರಂತಕ್ಕಂಥ ಮಾತನ್ನು ಹೇಳಿ, ವಿಶೇಷವಾಗಿ ನನಗೆ ಬಹಳ ಪ್ರೀತಿ ನಿಮ್ಮ ಗುರುಪಾದ ಸ್ವಾಮಿಗಳು. ಎಲ್ಲೇ ಒಟ್ಟು ಏನೋ ಒಂದು ನಿರ್ಮಾಣ ಮಾಡಿರ್ತಾರೆ ಪ್ರವಚನ ಕೇಳೋ ಸಂದರ್ಭವನ್ನು, ಮತ್ತು ಅವರು ಕೂಡ ಅಷ್ಟೇ ನಿಮ್ಮ ಭಕ್ತರ ಜೊತೆ ಬೆರೀತಕ್ಕಂಥವ್ರು. ನಿಮ್ಮೂರೊಳಗೆ ಪ್ರತಿದಿನ ಜಂಗಮನಿಗೆ ಹೋಳಿಗೆಯನ್ನು ಮಾಡಿ ಉಣಿಸ್ತಕ್ಕಂಥ ಗ್ರಾಮ ಇಡೀ ಅಥಣಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಿದ್ರೆ ಅದು ನಿಮ್ಮ ಪುಣ್ಯಾತ್ಮರೇ ಮಲಾವದ ಗ್ರಾಮ ಅಂತಕ್ಕಂಥದನ್ನ ನಾನು ಈ ಹೃದಯ ತುಂಬ ಹೇಳ್ತಾ ಇದ್ದೀನಿ. ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪುಣ್ಯಾತ್ಮರೇ ಅದನ್ನ ಸಾಕ್ಷೀಕರಿಸಿಕೊಳ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ತಾಯಿ ಕೃಪೆ ನಿಮ್ಗೆಲ್ಲರಿಗೂ ಇರಲಿ. ಮತ್ತೊಮ್ಮೆ ಪುಣ್ಯಾತ್ಮರೇ, ನಾಳೆ ನಡೀತಕ್ಕಂಥ ನಿಮ್ಮ ಐದೇಶಿ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಸಾಗಲಿ ಅಂತ ತಿಳ್ಕೊಂಡು ಆಶಿಸಿ ತಮಗೆ ಶುಭವನ್ನು ಕೋರಿ ನನ್ನ ಮಾತು ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ವೇದಿಕೆ ಮೇಲೆ ಆಸೀನರಾದಂಥ 3 ಜನರ ಒಳ್ಳೆಯ ನುಡಿಗಳನ್ನು ಕೇಳುತ್ತಾ ಈಗ ನಾವು ನನಗೆ ಅನಿಸಿದ ಮಟ್ಟಿಗೆ ನಾವೇನು ಜಾತ್ರೆಯಾಗ ಅದೀವೋ ಎಲ್ಲಿದೀವೋ ಅಂತ ದೇವಸ್ಥಾನ ಮುಂದೆ ಅದೀವೋ ಅಂತ ದೇವರ ನಮಗೆ ಮುಂದೆ ನಿಂತು ಏನೋ ಆಶೀರ್ವಾದ ಮಾಡ್ಲಾದ್ದಾನೋ ಅನ್ನುವಂಥ ಭಾವ ಬಂದಿತ್ತು. ಬಹುಶಃ ಮನಸ್ಸನ್ನ ನಿಂದಿಸೋದಂತ ಅಪ್ಪಗಳು ಹೇಳ್ರಿ, ಮನಸ್ಸನ್ನ ನಿಂದಿಸೋದಂತಂದ್ರೆ ಸಾಧ್ಯ ಇಲ್ಲ ತಂದಿದ್ರಲ್ಲ. ನನಗೆ ಈಗ ಅನಿಸ್ತದೆ ಸಾಧ್ಯ ಆಗ್ತದೆ. ಇಂಥ ನುಡಿಗಳ, ಇಂಥ ಮಾರ್ಗದರ್ಶನದ ನುಡಿಗಳ ಹೇಳೋ ಟೈಮ್ದಾಗ ನಮ್ಮ ಮನಸ್ಸು ಎಲ್ಲಿ ಹೋಗ್ಲಕ್ಕೆ ಸಾಧ್ಯ ಐತ್ರಿ? ಎಲ್ಲಿ ಹೋಗಂಗಿಲ್ಲ. ಅದಕ್ಕಾಗಿ ನಿಮ್ಮ ನುಡಿ, ನಿಮ್ಮ ನಡೆ, ನಿಮ್ಮ ಆಶೀರ್ವಾದ ನಾವು ಮಲಾಬಾದವ್ರು ಯಾವತ್ತೂ ಮರೆಯಂಗಿಲ್ಲ, ಮತ್ತು ಯಾವತ್ತೂ ನಾವು ನಿಮ್ಮನ್ನು ಬಿಟ್ಟಿರಂಗಿಲ್ಲ. ನಿಮ್ಮ ಸೇವೆ ಮಾಡ್ಕೋತ, ನಿಮ್ಮ ಮಠದ ಸೇವೆ ಮಾಡ್ಕೋತ ನಾವು ಮಲಾಬಾದ್ ಗ್ರಾಮದವ್ರು ಅವ್ರಿವ್ರು ಅನ್ನೋದು ಎಲ್ಲರೂ ನಾವು ತಮ್ಮ ಸೇವೆ ಮಾಡ್ಕೋತ ಅದೀವ್ರಿ. ಜಾತ್ರೆ ಅನ್ರಿ, ಕೇತ್ರೆ ಅನ್ರಿ, ನಮಗೆ ಸ್ವಲ್ಪ ಆಹ್ವಾನ ಕೊಟ್ರೆ ಮಲಾಬಾದ್ ನಾವು ಪಾಟ್ಲ ಬಂಧುಗಳಾಗಲಿ ಯಾರಾಗಲಿ ನಾವು ಬಂದು ಮುಂದೆ ನಿಂತ ಸೇವೆ ಮಾಡ್ತೀವಿ ಅನ್ನೋಂಥ ಆಶ್ವಾಸನ ಇಲ್ಲಿ ನಿಮಗೆ ಕೊಡ್ತೇನೆ. ನಿಮ್ಗೆ ಹೋದಾರೆ ಈಗ ಪ್ರತಿಯೊಂದೊಂದಕ್ಕೆ ಉದಾಹರಣೆ ಕೊಟ್ಟು ಹೇಳಿ. ತಂದೆ ತಾಯಿನ ಶ್ರೇಷ್ಠ ಅಂದರು, ತಂದೆ ತಾಯಿನ ಮಕ್ಕಳನ್ನ ಭಾಳ ಪ್ರೀತಿ ಮಾಡ್ತಾ ಇರೋದಂದ್ರು, ಮಕ್ಕಳಿಗಾಗಿನ ತಂದೆ ತಾಯಿ ಆಸ್ತಿ ಮಾಡ್ತಾ ಇರತ್ತಂದ್ರು. ಈಗಿನ ದಿನಮಾನದಾಗ ಅವಾಗೆಲ್ಲ ಮಾಡ್ಕೋತ ಬಂದ್ರು, ಈಗಿನ ದಿನಮಾನದಾಗ ಹಂಗೆ ಮಾಡ್ತಾರೋ ಖರೆ ಲಾಸ್ಟಿಗೆ ತ್ರಾಸ ಅನುಭವಿಸ್ತಾರೋ ಅನ್ನೋಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಕಾರಣ ನಾವು ತಂದೆಗಳ ಆಗೇನು ಅವ್ರಿಗೆ ಸಂಸ್ಕಾರ ಕೊಡ್ಲಾರ್ದನ ಅಸಂಸ್ಕೃತನಾಗಿ ಮಾಡ್ತೀವಿ. ಮನ್ಯಾಗ TV ಹಚ್ಕೊಂಡು ಕುಂತೀವಿ. ಅವ್ರು ಹೇಳ್ರಿ, ಕಾರ್ಡ್ ಹಾಕಿದ ಮೊಬೈಲ್ ಕೊಟ್ಟು ಬಿಡ್ತೀವಿ. ಸಂಸ್ಕಾರ ಬೆಳೆಸವ್ರನ್ನ, ಸಂಸ್ಕಾರ ಕೆಲಸ ಮಾಡೋರು ಹಿರಿಯರನ್ನ, ತಾಯಿ ತಂದಿನ ತಾಯಿನ. ಅದಕ್ಕಾಗಿ ದಯಮಾಡಿ ಹೇಳಿದ್ನು, TV ನೋಡೋದಾಗ್ಲಿ, TV ಧಾರಾವಾಹಿ ಹಚ್ಕೊಂಡಾಗೋದಾಗ್ಲಿ, ಸಿನಿಮಾ ಹಚ್ಕೊಂಡು ನೋಡೋ ಟೈಮ್ದಾಗ ಆಗಲಿ ಮಕ್ಕಳನ್ನ ಸಮೀಪ ಕುಣಿಸ್ಕೊಂಡು ನೋಡ್ಲಾಕ್ ಹೋಗ್ಬೇಡ್ರಿ ನಿಮ್ಗಳು. ಯಾಕಂದ್ರೆ ಅವಾಚ್ಯ ಚಿತ್ರಗಳು ಬರ್ತಿರ್ತಾವ, ಬಹಳಷ್ಟು ಕೆಟ್ಟ ಚಿತ್ರಗಳು TV ಒಳಗೆ ಬರ್ತಿರ್ತಾವ. ಮೊದಲಿನ ಕಾಲಕ್ಕೆ ಹಿರಿಯರಿಗೆ ಅಂಜಿದ್ ಮಕ್ಕಳು ದೂರ ಇರ್ತಿದ್ವು. ಈಗ ಮಕ್ಕಳನ್ನ ಕರ್ಕೊಂಡು TV ನೋಡೋ ಪ್ರಸಂಗ ಅದಾವ. ನಿಮ್ಮ ಹೋದ್ರು ಮಕ್ಕಳನ್ನ ಕೇಳ್ತಾರ ತಂದೆ ತಾಯಿ, ಇವ್ ಯಾವ ಹೆಣ್ಮಕ್ಳು ರೇಪ್ ಮಾಡತ್ತಾನ, ಇವ್ ಯಾರು ಅಂತ ಅವ್ನ ಕೇಳ್ತಾರ. ಅಂದ್ರೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಡೋ ಬದಲಾಗಿ ಅವರಿಂದ ಇವ ಸಂಸ್ಕಾರ ಕಲ್ತ ಆಟೋಮೆಟಿಕ್ ಮಕ್ಕಳನ್ನ ದೂರ ಮಾಡತ್ತಾರ. ಅದಕ್ಕಾಗಿ ದಯಮಾಡಿ ಅವ್ರು ಹೇಳಿದಂಥ ಪ್ರತಿಯೊಂದು ಉದಾಹರಣೆಗಳೆಲ್ಲ ನಮ್ಮ ಜೀವನಕ್ಕೆ ಅಗದಿ ಯೋಗ್ಯವಾದವು. ಮತ್ತು ಕೇಳಿದ ನುಡಿಗಳನ್ನ ಹಿಂಗೆ ಬಿಡ್ಲಾರ್ದನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗೋನು. ಮತ್ತೊಮ್ಮೆ ತಮ್ಮ ಆಶೀರ್ವಾದ ಪಡ್ಕೊಂಡು ಜಾತ್ರೆ ಕೇಂದ್ರಗಳಲ್ಲಿ ಬರ್ತೀವಿ, ನಾವು ಬರ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿ ಇಲ್ಲಿವರೆಗೆ ಬಹಳಷ್ಟು ಹೃದಯಪೂರ್ವಕವಾಗಿ ಮಾತುಗಳನ್ನು ಹೇಳಿ ನಮ್ಮೆಲ್ಲ ಹೃದಯವನ್ನು ಗೆದ್ದಂಥ ತಮ್ಮೆಲ್ಲರಿಗೂ ಮಲಾಬಾದ್ ಗ್ರಾಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರಾದ ನಂತರ ಅಪ್ಪವರ ಪ್ರಸಾದ ಬರ್ತೈತಿ. ನಾವು ದೇವಿಯ ಮಹಾಪ್ರಸಾದ ಮಾಡಿದ್ದೇವೆ. ಮಹಾಪ್ರಸಾದವನ್ನು ತೆಗೆದುಕೊಂಡ ಈಗ ಕಾರ್ಯಕ್ರಮ ಮುಕ್ತಾಯ ಆಗ್ಬೇಕಾದ್ರೆ ಮಂಗಳಾರತಿ ಅಂದ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇರ್ತಾರೆ. ಮಂಗಳಾರತಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋಣ. ಮುಂದೆ ಅನ್ನಪ್ರಸಾದ ವ್ಯವಸ್ಥೆ ಐತಿ, ಅದು ಊಟ ಎಲ್ಲರೂ ಅನ್ನಪ್ರಸಾದ ತಗೊಂಡು ಹೋಗ್ಬೇಕಾಗಿ. ಮಂಗಳಾರತಿ ಆದ ನಂತರ ಅಪ್ಪಗಳು ಸ್ವಲ್ಪ ಮುಂದೆ ಕುಂದರು. ಅವ್ರ ದರ್ಶನ ಯಾರು ತಗೊಳ್ಳೋರು ಇದ್ರು ಸಹಿತ ಅಲ್ಲಿ ಸ್ವಲ್ಪ ಮುಂದೆ ಕುಂದವ್ರು ಇಲ್ಲೇ ಬಂದು ಸಾಲಾಗಿ ಬಂದು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೋಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾ ಕೇಳ್ಬೋದು. ನಿಮ್ಗೆ ಅದನ್ನು ಮಂಗಳಾರತಿ ಆಗಲಿ. ಮಾಡ್ತೀರಿ ಬಾಯ್ ಅಲ್ಲೇ ಎಲ್ಲಿದ್ದೀರಿ ಅಲ್ಲಿ ಸ್ವಲ್ಪ ಎದ್ದು ನಿಲ್ರಿ. ಇಲ್ಲಿಯವರೆಗೆ ಬಹಳ ಮಾರ್ಮಿಕವಾಗಿ
ಅವ್ರದ್ದು ಇನ್ನೂ ಹೇಳ್ಕೊಂಡ್ರು ಕಡಿಮೆ ಐತ್ಕರೆ. ಯಾಕಂದ್ರೆ ನಮ್ಮ ಊರ ಮೇಲೆ ಇನ್ನೂ ಅವ್ರು ಇಷ್ಟು ನಮನಿ ಅದಾರಪ್ಪ ಅಂತಂದ್ರೆ ನಾವೊಂದು ತಿಳ್ಕೊಬೇಕು. ಯಾಕಂದ್ರೆ ಗುರುವಿನಲ್ಲಿ ಕರುಣೆ ಇರ್ತೈತಿ ಭಾಳ. ಯಾಕಂದ್ರೆ ನಾವೊಂದು ತಪ್ಪು ತಡೆಗಳು ಮಾಡಿದ್ರೆ ಗುರು ವಂಚನೆ ಮಾಡೋದಿಲ್ಲ, ನಮ್ಮ ಮೇಲೆ ಕರುಣೆ ಇರ್ತಾನ. ಅಂದ್ರೆ ಆಕಳ ಹೆಂಗೆ ಕರಿವಿನ ಸಲುವಾಗಿ ಓಡಿ ಬರ್ತದಪ್ಪ ಅಂತಂದ್ರೆ ಹಂಗೆ ತಾಯಿ ಕರುಣೆ ಹಂಗೆ ನಮ್ಮ ಮೇಲೆ ಇರ್ತೈತಿ. ಆ ಪ್ರಕಾರ ಗುರುವಿನ ಕರುಣೆ ಶಿಷ್ಯನ ಮೇಲೆ ಎಷ್ಟಾದ್ರು ಯಾವತ್ತೂ ಇದಿರ್ತೈತಿ. ಇನ್ನು ಮುಂದೆ ಅದ್ರದ್ದು ರಷ್ಟಾಂತ ಬರ್ತೈತಿ, ಅದು ಹೇಳೋ ಸಮಯ ಇಲ್ಲ. ಈಗ ಒಂದು ಆರತಿ ಮಾಡೋಣ್ರಿ. ಎಲ್ಲರೂ ಪ್ರಸಾದ ಮಾಡ್ಕೊಂಡು ಸಾಲಾಗಿ ನಮಸ್ಕಾರ ಮಾಡಿ ತಮ್ಮ ಹತ್ತರ ಏನಾದ್ರು ಗುರುವಿಗೆ ಕಾಣಿಕೆ ಕೊಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ಅವರು ಯಾರೋ ಏನು ಮಾಡ್ಬೋದು ಕರೆ, ಅವ್ರ ಶಾಲಿ ಮಕ್ಕಳನ್ನ ಇಷ್ಟು ಇದರಲ್ಲಿ ನೋಡ್ತಾರ. ನಾ ಹೋಗ್ತೇನಲ್ಲಿ ಆ ಶಾಲಿ ಮಕ್ಕಳ ಸಲುವಾಗಿ ಇಷ್ಟು ಪ್ರಯತ್ನ ಪಟ್ಟು 740 ಹುಡುಗರು ಇಂದಿನ ಹೊತ್ತಾಗ ಅಲ್ಲಿ ಅವ್ರ ಸಲುವಾಗಿ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅಲ್ಲಿ ಆ ಮಕ್ಕಳ ಯೋಚನೆ ಮಾಡ್ತಾರ. ನಿಮಗೆ ಏನ್ ತಿರಸ್ಕಾರ ಐತಿ, ಶಿಕ್ಷಕರು ಸರಿ ನೋಡ್ಕೋತಾರಿಲ್ಲ, ಪ್ರಸಾದ ಬರೋಬರಿ ಐತಿಲ್ಲ, ಎಲ್ಲ ಕೇಳ್ತಾರ. ಈ ಪ್ರಕಾರ ಮಾಡ್ಬೇಕಾಗ್ತೈತಿ. ಅದಕ್ಕೆ ಆ ಗುರುವಿನ ಅಂತಕರ ನಮ್ಮೆಲ್ಲರ ಮೇಲೆ ಇರ್ಲಿ ತಿಳ್ಕೊಂಡ ನನ್ನ ಮಾತಿಗೆ ವಿರಾಮ ಹೇಳಿ ಆರ್ತಿ. ಆರುತಿ ಬೆಳಗುವೇನೋ ಶಿವಯೋಗಿಗೆ, ಆರುತಿ ಬೆಳಗುವೇನೋ, ಆರುತಿ ಬೆಳಗುನು ಪರಮಾರ್ಥದೊಳು ಸಾರವ ತಿಳಿದುನ ತಾರಕ ಬ್ರಹ್ಮನಿಗೆ, ಆರುತಿ ಬೆಳಗುವೇನೋ ಶಿವಯೋಗಿಗೆ, ಆರುತಿ ಬೆಳಗುವೇನೋ. ಗೂದ ಗುಯ್ಯಗಳನೆ ಒತ್ತಿ ಈ ಮೇಲಕ್ಕೆ ಚದುರ ಸ್ಥಾನದಿ ನಿಲ್ಲಿಸಿ, ಸದರಿನ ಮನೆಯೋಳು ನೆದರಿಟ್ಟ ನೋಡಲು ಇದರಿಗೆ ಕಾಣುವ ಸದುಮಲ ಬ್ರಹ್ಮನಿಗೆ, ಆರುತಿ ಬೆಳಗುವೇನೋ ಶಿವಯೋಗಿಗೆ, ಆರುತಿ ಬೆಳಗುವೇನೋ. ಸೂರ್ಯ ಚಂದ್ರನ ಕೂಡಿಸಿ ಕೂಡಿಸಿ ಒಂದೇ ಸ್ಥಾನದಿ ನಿಲ್ಲಿಸಿ, ಚಂದಿಯ ಚಂದಾದಿ ಹೊಂದಿದ ಶಿಶುನಾಳದೀಶನಿಗೆ ಮುಂದೆ ಪ್ರಕಾಶಿಸುವ ಆನಂದ ಬ್ರಹ್ಮನಿಗೆ, ಆರುತಿ ಬೆಳಗುವೇನೋ ಶಿವಯೋಗಿಗೆ, ಆರುತಿ ಬೆಳಗುವೇನೋ. ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ, ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ, ಕರ್ಪೂರಾರುತಿ. ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ, ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ, ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ, ಕರ್ಪೂರಾರುತಿ. ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ, ಕರ್ಪೂರಾರುತಿ. ವಾರಿಜೋದ್ಭವ ಶಿರವ ಹರಿದನು ಮಾರ ಹರ ಮಾದೇವಗೆ, ವಾರಿಜೋದ್ಭವ ಶಿರವ ಹರಿದನು ಮಾರ ಹರ ಮಾದೇವಗೆ, ಘೋರ ದುರಿತವ ದೂರ ಮಾಡುವ ಸೂರ ಸನ್ಮುಖ ನಯ್ಯಗೆ, ಕರ್ಪೂರಾರುತಿ. ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ, ಕರ್ಪೂರಾರುತಿ. ಶರಣು ಜನರಿಗೆ ವರವ ನಿತ್ಯನು ಪರಮ ಪಾರ್ವತಿ ಅರಸಗೆ, ಶರಣು ಜನರಿಗೆ ವರವ ನಿತ್ಯನು ಪರಮ ಪಾರ್ವತಿ ಅರಸಗೆ, ದರೆಯೊಳು ಮೆರೆಯುವ ಮಲಬದಿಪುರದಳು ಮಲ್ಲಿಕಾರ್ಜುನ ದೇವಗೆ, ಕರ್ಪೂರಾರುತಿ. ಹರ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾಯಮೇವ ಮದಸ್ತೆ ಗುಣತೀರ್ಥ ಕಾಂತಂ ಪರಬ್ರಹ್ಮ ಶಾಂತಂ ಸವಿತೈರ್ಯಂ ಸುವರ್ಣಂ ಸಮರ್ಪ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಪಾರಂ ಮುಗೇಂದ್ರ ಹರಂ ಸದಾ ಸಂತಂ ಹೃದಯಂ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವರ ಮಹಾದೇವ್. ಶ್ರೀ ಲಕ್ಷ್ಮೀ ಮಾತಾ की जय, श्री मल्लिकार्जुन महाराज की जय, जगत ज्योति बसवेश्वर महाराज की जय. जय मंगलम जय नमः पार्वती शिवर महादेव.
ಎಲ್ಲರೂ ಶಾಂತ ರೀತಿಯಿಂದ ಅಪ್ಪಾಜಿಯವರ ದರ್ಶನ ತಗೊಂಡ ಪ್ರಸಾದ ವ್ಯವಸ್ಥೆ ಇದೆ. ಆದಷ್ಟು ಮಟ್ಟಿಗೆ